ನೋಡಿ ವಿಜಯ್ ಅವ್ರು ಮಾಡಿದ್ರು, ಉಪೇಂದ್ರ ಅವ್ರಿಗೆ ಯಾಕಾಗಿಲ್ಲ? ನೋಡಿ ವಿಜಯ್ ಅವರು 2 ವರ್ಷದಲ್ಲಿ ಮಾಡಿಬಿಟ್ರು, ಉಪೇಂದ್ರ ಅವರು ಪ್ರಯತ್ನ ಪಟ್ಟು ಸುಮ್ಮನೆ ಆಗಿಬಿಟ್ರು. ಆ ರೀತಿಯ ಒಂದು ಚರ್ಚೆಗಳಲ್ಲೂ ಕೂಡ ಶುರುವಾಗಿದೆಯಲ್ಲ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ 5 ವರ್ಷದಿಂದ. ನನಗೆ ಹಂಗೆ ಅನಿಸ್ತಿಲ್ಲ ಸರ್, ಅದನ್ನು ಹೇಳ್ತಾರೆ ನಾನು. ಈಗ ನನ್ನ ಪ್ರಕಾರ ಒಂದು 2-3% ಜನರು ತಲುಪಿರ್ಬೋದು ನಿಮ್ಮ ಆಲೋಚನೆ. ಪ್ಲೀಸ್ ಸಜೆಸ್ಟ್ ಮೀ. ಐ ಆಮ್ ಆಸ್ಕಿಂಗ್, ಐ ಆಮ್ ಓಪನ್ ಮೈಂಡೆಡ್. ಇವಾಗ ನೀವು ಮತ್ತೆ ಉಪೇಂದ್ರ ಅದೇ ಹಳೇದು ಮಾತಾಡ್ತೇನೆ ಅಂತ ಹೇಳ್ಬೇಡಿ. ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ ಒಂದು 2 ವರ್ಷ, ನಾನು ಯಾವ ಪಿಕ್ಚರು ಮಾಡಲ್ಲ. ಇಲ್ಲ ನಾನು ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲಿಂದ ಎಸ್ಕೇಪ್ ಆಗೋದು ಬೇಡ. ಬರೀ ಯಾವುದೋ ನನ್ನ ಆಲೋಚನೆ ಹಿಂಗಿದೆ ಅಂತ ಹೇಳಿ ಹೋಗ್ತೀರಿ ಅಂದ್ರೆ ಪ್ರಯೋಜನನೇ ಇಲ್ಲ. ಅಲ್ಲಲ್ಲ, ಓಕೆ, ನನ್ನ ಆಲೋಚನೆ ತುಂಬಾ ಜನ ಹೇಳ್ತಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಉಪೇಂದ್ರ ಅವರು ಸಿಕ್ಕಿದ್ದಾರೆ. ಅವರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ಮಾಡ್ತಾ ಹೋಗೋಣ. ಒಂದು ರೀತಿಯಲ್ಲಿ ಚರ್ಚೆ ರೀತಿಯಲ್ಲಿ ಇರುತ್ತೆ ಇದು ನಾರ್ಮಲ್ ಸಂದರ್ಶನ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅವರ ಮುಂದಿನ ಆಲೋಚನೆಗಳಿಗೇನು, ಏನು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಯಾಕಂದರೆ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ನಿರೀಕ್ಷೆ ಇದೆ. ನಾನು ಸೋಷಿಯಲ್ ಮೀಡಿಯಾವನ್ನು ಗಮನಿಸ್ತಾ ಇದ್ದೆ. ತಮಿಳುನಾಡಿನ ಬೆಳವಣಿಗೆಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಟ ವಿಜಯ್ ಬಂದರು, ಪಕ್ಷ ಅಧಿಕೃತವಾಗಿ ಘೋಷಣೆ ಮಾಡೋ 2 ವರ್ಷ ಆಗಿತ್ತು, ಅಧಿಕಾರಕ್ಕೆ ಬಂದುಬಿಟ್ರು. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಿದೆ. ಅದರಲ್ಲಿ ಬಹುತೇಕ ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡ್ತಿರೋದು ಅಥವಾ ತುಂಬ ಜನ ಹೇಳ್ತಾ ಇರೋದು ಉಪೇಂದ್ರ 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 ಅಂತ. ಪ್ರಜಾಕೀಯ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿ ಆಲೋಚನೆ ಇದೆ ಅವ್ರ ತಲೆಯಲ್ಲಿ ಸದ್ಯ? ವಿಜಯ್ ಅವರ ಗೆಲುವಿನ ನಂತರ ಇವ್ರು ಏನು ಯೋಚನೆ ಮಾಡ್ತಾರೆ ಸಂಬಂಧಪಟ್ಟ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬೇರೆ ವಿಚಾರಗಳು ಮಾತಾಡ್ಬೇಕು ಸರ್. ನನಗೆ ಫಸ್ಟು ನಿಮ್ಮ ಒಂದು ಪ್ರಾಮಾಣಿಕ ಅಭಿಪ್ರಾಯ, ನಿಮ್ಗೆ ಏನು ಅನಿಸ್ತು ಸರ್ ಈ ವಿಜಯ್ ಅವರು ಗೆದ್ರು ಅಂದಾಗ? ಓರ್ವ ಸಿನಿಮಾ ನಟ, ನಿಮಗೆ ನೀವೇ ಹೇಳ್ಬಿಟ್ರಿ ವಿಜಯ್ ಅವ್ರು ಗೆದ್ರು. ಓಕೆ, ಅಲ್ಲ ಏನು ಅನಿಸ್ತು ನಿಮಗೆ? ವಿಜಯ್ ಅವ್ರು ಗೆದ್ರು ಅನ್ನಿಸ್ತು. ಅಲ್ಲ ನಿಮ್ಗೆ ಅಂದರೆ ಈಗ ನಾವು ಚರ್ಚೆ ಮಾಡ್ತಿರೋದು ಒಂದಷ್ಟು ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಏನೋ ಒಂದು ಕ್ರಾಂತಿ, ಹೊಸ ಅಲೆ, ಏನೋ ಒಂದು ಬೇರೆನೇ ಮಾಡಕ್ಕೆ ಹೊರಟಿದ್ದಾರೆ ಅಂತ. ಹೌದಾ, ನಿಮ್ಗೆ ಹಂಗೆ ಅನಿಸ್ತಾ? ಅಲ್ಲ, ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಒಂದಂತೂ ಪಾಸಿಟಿವ್ ಇದು ಅಂದರೆ ಹೇಳ್ದಂಗೆ ಏನು ಹೇಳಿ, ಒಂದು ಸೆಟ್ ಆಫ್ ಜನ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದ್ದಲ್ಲಿ 89 ಏನೋ. ಯೂಶಲಿ 60-70 ಮ್ಯಾಕ್ಸಿಮಮ್ ಆಗೋದು. ಇನ್ನೊಂದು 25% ಜನ ಬೇಡಪ್ಪ ಈ ಸಿಸ್ಟಮೇ ಸರಿ ಇಲ್ಲ, ಏನು ಮಾಡಿದ್ರು ಅಷ್ಟೇ ಅನ್ನೋರು ಎದ್ದು ಬಂದು ಓಟ್ ಹಾಕಿದ್ರಲ್ಲ, ಅದು ವೆರಿ ಗುಡ್ ಡೆವಲಪ್ಮೆಂಟ್ ಅದು. ಬಿಕಾಸ್ ನಾವು ಯಾವತ್ತೂ ಅವ್ರನ್ನ ನಾವು ಇದು ಮಾಡ್ತಾ ಇದ್ವಿ, ಏನಾದ್ರು ಜನನೇ ಓಟ್ ಹಾಕಲ್ಲ, ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು, ಅದನ್ನು ಸುಳ್ಳು ಮಾಡಿದ್ರು ಖಂಡಿತ. ಎಸ್ಪೆಷಲಿ ಯೂತ್ಸ್, ನೀವು ಏನಾರು ಅವ್ರಿಗೆ ಹೆಸರು ಕೊಡ್ಬೋದು, ಫ್ಯಾನ್ಸ್ ಅಂತ ಇನ್ನೊಂದಂತ. ಬಟ್ ನಾನು ಹೇಳೋದು ಯೂತ್ಸ್ಗೆ ಅವೇರ್ನೆಸ್ ಬಂದಿದೆ ಇವಾಗ, ಪೊಲಿಟಿಕಲ್ ಅವೇರ್ನೆಸ್ಸು. ಈ ಜೆನ್ಜಿ, ಮಿಲೇನಿಯಮ್ಮು ಅವ್ರನ್ನ ನಾವು ಹೇಳ್ತೀವಲ್ಲ, ನಾವು ಅಂದ್ಕೊಂಡಿದ್ದೀವಿ ಅವ್ರು ಏನೂ ಗೊತ್ತಿಲ್ಲ ಅಂತ. ನಿಜ ಹೇಳ, ನಮಗಿಂತ 100ರಷ್ಟು ಗೊತ್ತಿದೆ ಅವ್ರಿಗೆ. ಯಾಕಂದ್ರೆ ಅವ್ರು ಮೊಬೈಲ್ ಇಟ್ಕೊಂಡಿದ್ದಾರೆ, ಮೊಬೈಲಲ್ಲಿ ಪ್ರಪಂಚನೇ ನೋಡ್ತಾರೆ ಅವರು ಪ್ರತಿಯೊಂದು ಗೊತ್ತು ಅವ್ರಿಗೆ ರಿಸಲ್ಟು ಗೊತ್ತಿರೋದು. ಇದು ಇಷ್ಟೇನೇ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋ ಲೆವೆಲ್ಗಿದ್ದಾರೆ ಅವರು. ಅಂಥವ್ರು ಒಂದು ಆಸೆ ಇಟ್ಕೊಂಡು ಬಂದು ಒಂದು ಮೆಜಾರಿಟಿ ಆ ಲೆವೆಲ್ ಕೊಟ್ಟಿರೋದಿಲ್ಲ, ವೆರಿ ಗುಡ್ ಡೆವಲಪ್ಮೆಂಟ್ ಅನ್ನಿಸ್ತದೆ. ಬದಲಾವಣೆ ಬಯಸ್ತಿದ್ದಾರೆ ಜನ. ಏನೋ ಒಂದು ಆಲ್ಟರ್ನೇಟಿವ್ ಆಯ್ಕೆ ಬೇಕು ಅಂತ ಹುಡುಕ್ತಿದ್ದಾರೆ ಜನ. ಖಂಡಿತ. ಟ್ರೆಡಿಷನಲ್ ಪಕ್ಷಗಳು ಸಾಕಾಗಿ ಹೋಗಿದೆ. ಅದನ್ನ ನನಗೆ ಗೊತ್ತಿಲ್ಲ, ಹೇಳಕ್ಕಲ್ಲ. ಹೌದು, ಏನೋ ಒಂದು ಹೊಸದೇನೋ ಬೇಕು ಅನ್ನೋದಂತೂ ಖಂಡಿತ ಇದೆ, ಎಲ್ಲರಲ್ಲೂ ಇದೆ ಅನ್ಸುತ್ತೆ ನನಗೆ. ಆ ಬದಲಾವಣೆ ಬಯಸಿದ ಕಾರಣಕ್ಕಾಗಿ ಬರೀ 2 ವರ್ಷಕ್ಕೆ ಪಕ್ಷ ಘೋಷಣೆ ಮಾಡಿ ಈ ಹಂತಕ್ಕೆ ಬಂತು ಅಂತ ಅನ್ಸುತ್ತೆ ನಿಮ್ಗೆ? ಹಾಗಾದರೆ ಯಾವುದೋ ಒಂದು ಅಲೆಯಲ್ಲಿ ಕೊಚ್ಕೊಂಡು ಹೋಗಿದ್ದು ಅಥವಾ ಇನ್ನೊಂದಲ್ಲ, ಜನ ಇನ್ನೇನೋ ಹುಡುಕ್ತಾ ಇದ್ರು, ಈಗಲೇ ಹುಡುಕ್ತಾ ಇದ್ರು, ಬೇಕು 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 ಅನ್ನೋ ರೀತಿಲಿ. ಅದೇ ಅಂದರೆ ಹಿಂದೆ ನೀವೇ ಹೇಳ್ತಾ ಇದ್ರಿ ವೋಟಿಂಗ್ ಪರ್ಸೆಂಟೇಜ್ 89. ಮುಂಚೆ ವೋಟ್ ಮಾಡೋಕ್ಕೆ ಹೋಗೋದಕ್ಕೆ ಜನ ಉದಾಸೀನ, ಏನು ಪ್ರಯೋಜನ, ಹೋಗಿ ಏನು ಮಾಡೋಣ ಅಂತ ಹೇಳಿ. ಈ ಬಾರಿ ನೋಡೋಣ ಏನೋ ಒಂದು ಮಾಡ್ಬೋದು ಇವರು ಅನ್ನೋದು ಅವಕಾಶ ಮಾಡಿಕೊಟ್ರು ಅನ್ಸುತ್ತೆ. ಹೇಗೆ ಅಂತ ನಗರು ಇದಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಆಂಧ್ರದಲ್ಲಿ NT ರಾಮರಾವ್ ಅವ್ರು ಬಂದಾಗಲೂ ಇದೇ ಥರ ಒಂದು ವೇವ್ ಆಗಿತ್ತು. MGR ಸರ್ ಬಂದಾಗಲೂ ಕೂಡ ಅದೇ ಥರ ಆಗಿತ್ತು. ಬಟ್ ಚಿರಂಜೀವಿ ಅವ್ರು ಬಂದಾಗ ಆಗಲಿಲ್ಲ ಅದು. ಅದು ಒಂದ್ಸತಿ ಆಗುತ್ತೆ, ಒಂದ್ಸತಿ ಆಗಲ್ಲ, ಅದು ಬೇರೆ. ಬಟ್ ಏನಂದ್ರೆ ಪ್ರತಿ ಸತಿನೂ ಯಾರೋ ಹೊಸಬರು ಬಂದಾಗ ಎಲ್ಲೋ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಅದು ತಪ್ಪು ಅಲ್ಲ. ಏನು ಹೇಳಿ, ಈ ಹೊಸ ಪಿಕ್ಚರ್ ನೋಡ್ದಂಗೆ ಕಂಟಿನ್ಯೂಸ್ ಆಗಿ ಒಂದು ಪಿಕ್ಚರ್ ನೋಡೋಕೆ ಹೊಸದೇನೋ ಬಂತು ಅಂದ ಕೂಡಲೇ ಅದು ಹೊಸ ಹೀರೋ ಬಂದ, ಹೊಸ ಹೀರೋಯಿನ್ ಬಂದು ಅಂದರೆ ನೋಡೋಣ ಅನ್ನೋದು ಆ ಒಂದು ಇದ್ದೇ ಇರುತ್ತೆ ಜನಕ್ಕೆ. ಬಟ್ ಅದಕ್ಕೆ ಮೇಲೆ ಮೀರಿ ನಾನೊಂದು ಚೂರು ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು, ಎಲ್ಲ ಹೊಸದು. ನಾನು ಡೇ 1 ಅದೇ ಹೇಳ್ತಿರೋರೆ. ಓಕೆ, ಪಾರ್ಟಿ ಚೇಂಜ್ ಮಾಡಿ ಹೊಸದು ಹುಡುಕ್ತಾ ಇದ್ದೀರಾ ನೀವು, ಪೊಲಿಟಿಕಲ್ ಪಾರ್ಟೀಸ್ ಚೇಂಜ್ ಮಾಡ್ತಾ ಇದ್ದೀರಾ, ಪಾಲಿಟಿಕ್ಸ್ನೇ ಚೇಂಜ್ ಮಾಡೋವಂಥ ಒಂದು ದಾರಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಆ ದಾರಿ ನಿಜವಾದ ಬದಲಾವಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅಂದರೆ ಈ TVK ಅಂತ ನೋಡಿದಾಗ, ಅಂದರೆ ನಿಮ್ಮ TVK ಬಗ್ಗೆ ನೀವು ಹಿಂಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಅಂತ ನಾನು ಕೇಳ್ತಾ ಇಲ್ಲ, ಜನರಲ್ ಆಗಿ ನಾನು ಕೇಳ್ತಾ ಇರೋದು. ಅಂದರೆ ಈಗ ಯಾವುದೋ ಒಂದು ಪಕ್ಷಗಳಿದ್ವಲ್ಲ ಅಲ್ಲಿ ಒಂದಷ್ಟು, ಅದಕ್ಕೊಂದು ಪರ್ಯಾಯ ಆಯ್ಕೆ ಅಂದರೆ ಕಂಪ್ಲೀಟ್ ಹೊಸ ಆಯ್ಕೆ ಅಲ್ಲ, ಏನೋ ಒಂದು ಪರ್ಯಾಯ ಆಯ್ಕೆ. ಆ ಪಕ್ಷ ಅಲ್ಲ ಈ ಪಕ್ಷ ಅನ್ನೋ ರೀತಿಲಿ ಆಯಿತು ಅಂತ. ಅಂದರೆ ಪ್ರಚಾರದ ಸಂದರ್ಭದಲ್ಲಿ ಅಥವಾ ಇನ್ನೊಂದು ಮಗದೊಂದು ಏನೋ ಹೊಸ ಥಾಟ್ಸ್ ಇಟ್ಕೊಂಡು ಬಂದಿದ್ದಾರೆ,
ಇನ್ನೇನೋ ಕಂಪ್ಲೀಟ್ ಇದು ಮಾಡಿಬಿಡ್ತಾರೆ, ಈ ನಾರ್ಮಲ್ ರಾಜಕಾರಣದ ಆಚೆಗೆ ಇನ್ನೇನೋ ಮಾಡ್ತಾರೆ, ಆ ರೀತಿಯಾಗಿ ಅನಿಸ್ತಾ ಇಲ್ವಾ? ಅಲ್ಲ, ಅದು ಗೊತ್ತಿಲ್ಲ. ಯಾಕಂದ್ರೆ ಇವಾಗ ನೆಕ್ಸ್ಟ್ ಡೇ ಇವಾಗ ಗೊತ್ತಾಗೋದು. ನಾವು ಈಗ ತಾನೇ ಬಂದಿದ್ದಾರೆ, ಖಂಡಿತ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಖಂಡಿತ ನೋಡ್ಬೇಕು, ಇನ್ನು ತಮಿಳ್ನಾಡು ಜನ ಗೆಲ್ತಾರೆ, ಗೆಲ್ಬೇಕು, ಆ ಥರದ್ದು ಒಂದು ಬದಲಾವಣೆ ಮಾಡ್ತಾರೆ ಅವರು ಅನ್ನೋದು ಎಲ್ಲರಿಗೂ ಹೋಪ್ಸ್ ಇದೆ. ಖಂಡಿತ ಅದು ಆಗ್ಲೂಬಹುದು. ಅದು ನಮಗೆ ಗೊತ್ತಿಲ್ಲ, ಅವ್ರ ತಲೆಯಲ್ಲಿ ಏನಿದೆ, ಅವ್ರು ಏನಿರ್ತೀರ, ಯಾವ ಥರ ಪ್ಲಾನ್ ಮಾಡ್ತೀರ ಅನ್ನೋದು ಗೊತ್ತಿಲ್ಲ ನಮಗೆ. ಖಂಡಿತ ಒಂದು ಒಳ್ಳೆ ಬೆಳವಣಿಗೆ ಅಂತ ಮಾತ್ರ ಹೇಳ್ಬೋದು ಇದನ್ನು. ಒಟ್ಟಿನಲ್ಲಿ ಒಂದಂತೂ ನಾನು ಅದನ್ನೇ ಮತ್ತೆ ನಿಮಗೆ ಅದನ್ನೇ ಕೇಳ್ತಾ ಇರೋದು, ಜನ ಈ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿಯೋ ಅಥವಾ ಅವ್ರ ಕೈಯಲ್ಲಿ ಫೋನ್ ಇರುವ ಕಾರಣಕ್ಕಾಗಿಯೋ ಆಲೋಚನೆ ಬದಲಾಗ್ತಾ ಇದೆ, ಬೇರೆ ರೀತಿಯಲ್ಲಿ ಏನೋ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ತಕ್ಕ ಹಾಗೆ ಇನ್ನೇನೋ ಫೀಡ್ ಮಾಡಬೇಕಾಗಿದೆ ನಾವು ಅಂತ. ಏನು ಫೀಡ್ ಹೇಳಿ ನೋಡೋಣ, ಅದು ಏನು ಫೀಡ್ ಮಾಡಬೇಕಾಗಿದೆ? ಫೀಡ್ ಅಂತ ಹೇಳ್ತಿರೋದು ನಾನು ಇನ್ನೇನೋ ಹೊಸದಾಗಿ ಏನೋ ಒಂದು ಬರಬೇಕು ಅಂತ, ಹೊಸದು. ಅದು ಏನದು ಹೊಸದು? ಅಂದರೆ ನಾರ್ಮಲ್ ಪಕ್ಷಗಳ ಹೊರತಾಗಿ ಸಾಂಪ್ರದಾಯಿಕ ಪಕ್ಷ ಅಲ್ಲ ನಾನು ಹೇಳ್ತಾ ಇರೋದು, ನಿಮ್ಮ ಪ್ರಜಾಕೀಯ ವಿಚಾರಕ್ಕೆ ಬರ್ತೀನಿ ನಾನು. ಅಲ್ಲಲ್ಲ, ಇದನ್ನೇ ಮಾತಾಡೋಣ. ಹೊಸದು ಬಯಸ್ತಾ ಇದ್ದಾರಲ್ಲ, ನಮ್ದು ಬಿಟ್ಬಿಡಿ, ನಾನು ಸುಮ್ಮನೆ ನಿಮ್ಮ ಹತ್ರ ಮಾತಾಡ್ತೀನಿ. ಜಸ್ಟ್ ನಾವಿಬ್ರು ಒಂದು ಸಿಟಿಸನ್ಸ್ ತರ ಮಾತಾಡೋಣ, ವೋಟರ್ಸ್ ನಾವಿಬ್ರು. ಹೊಸದೇನೋ ಬೇಕು ನಮಗೆ, ಯಾಕಂದ್ರೆ ನಮಗೆ ಇಲ್ಲಿಂದ ಏನೋ ಆಗ್ತಿಲ್ಲ ಅನ್ನಿಸ್ತಿದ್ಯೋ ಅಥವಾ ಇನ್ನೂ ನಾವೇನೋ ಎಕ್ಸ್ಪೆಕ್ಟ್ ಮಾಡಿದೀವೋ ಹಂಗಂತ ನಾವು ಬೇರೆ ಪಕ್ಷಗಳನ್ನ ತೆಗೊಳ್ಳೋಬಾರ್ದು. ಅವರು ಏನೋ ಮಾಡಕ್ಕೆ ಸಾಧ್ಯವಾದಷ್ಟು ಮಾಡಿದ್ದಾರೆ, ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು ಜನರದ್ದು. ಸೊ ಅದಕ್ಕೆ ಹೊಸ ಪಕ್ಷಿಗಳು ಆಯ್ಕೆ ಮಾಡ್ತಿದ್ದಾರೆ ಅಲ್ವಾ? ನೀವೇನೋ ಹೇಳಿದ್ರಲ್ಲ, ಏನು ಹೊಸದದು? ನನ್ನ ಥಾಟ್ಸ್ ಇರೋದು ಅಥವಾ ನನ್ನ ಆಲೋಚನೆ ಇರೋದು, ನಾನು ಹೇಳಿದಾಗ ಈಗ ವಿಜಯ್ ಅವ್ರದ್ದು ಉದಾಹರಣೆ ತಗೊಳ್ಳೋದಾದ್ರೆ, ಅವ್ರು ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ರು, ಮದುವೆ ಆಗೋರಿಗೆ 8 ಗ್ರಾಮ್ ಚಿನ್ನ ಕೊಡ್ತೀನಿ, ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಹಾಕ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ. ಅದೆಲ್ಲವೂ ಅನ್ಸೋದು ಆ ಕ್ಷಣಕ್ಕೇನೋ ಜನರನ್ನ ಮರಳು ಮಾಡೋದು ಅಥವಾ ಜನರ ಹೇಳ್ಕೊಳ್ಳುವಂಥ ಪ್ರಯತ್ನ. ಅದರ ಆಚೆಗೆ ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡೋರು ಇಲ್ಲ. ಅಕಸ್ಮಾತ್ ಅದು ಬೇಕಾಗೂ ಇರ್ಬೋದು ಜನಕ್ಕೆ, ಆ ಒಂದೆಲ್ಲೋ ಒಂದು ಸಹಾಯ ಬೇಕಾಗೂ ಇರ್ಬೋದು. ಅದು ಕರೆಕ್ಟ್ ಅಂತಾನೆ ವೋಟ್ ಹಾಕಿರ್ತಾರೆ. ನಾವು ಅದನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಲ್ಲ. ಓಕೆ, ನಾನು ಈಗ ಜನಾಭಿಪ್ರಾಯ ಅಲ್ಟಿಮೇಟ್ ಅಂದಾಗ ಅವ್ರು ಅದಕ್ಕೆ ವೋಟ್ ಹಾಕ್ತೀನಿ ಅಂತ, ಅದೇ ಕರೆಕ್ಟ್ ಇರ್ಬೋದು, ತಪ್ಪಲ್ಲ. ನಾವಿಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡ್ಬೋದು, ಅದು ಮುಂದೆ ಮುಂದೆ ಗೊತ್ತಾಗ್ಬೋದು. ಅದು ಇದು ಸರಿನಾ ಇಲ್ಲ, ನಮ್ಗೆ ನಿಜವಾದ ಬೇಕಾಗಿರೋದು ಏನು ಅಂದ ಅರ್ಥ ಆಯ್ತಾ ನಿಮಗೆ? ನಾವು ಹೇಳೋಕ್ಕಾಗಲ್ಲ. ಅದು ಒಬ್ರು ಫ್ರೀ ಬೀಸ್ ಕೊಟ್ಟರು ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಒಬ್ರು ಕೊಡ್ತಿಲ್ಲ ಇನ್ನೇನೋ ಡೆವಲಪ್ಮೆಂಟ್ ಮಾಡ್ತೀರ ಅದು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಎರಡೂ ಕರೆಕ್ಟೇ, ಡೆವಲಪ್ಮೆಂಟು ಆಗಬೇಕು, ಜನಕ್ಕೂ ಒಳ್ಳೇದಾಗಬೇಕು, ಸಹಾಯ ಆಗಬೇಕು, ಎಲ್ಲವೂ ಕರೆಕ್ಟು. ಇದ್ರ ಮೇಲೆ ಇನ್ನೊಂದು ಯೋಚನೆ ಮಾಡೋದೇ ನೀವು ಹೇಳ್ತಿರೋ ಹೊಸದು ನನ್ನ ಪ್ರಕಾರ. ಅದೇನು ಅಂದರೆ, ಈಗ ನನ್ನ ಚಿನ್ನ ನಾನೇ ತಗೊಳ್ಳೋ ಅಷ್ಟು ಶಕ್ತನಾಗುವಂಥದ್ದು, ನನ್ನ ಮಗಳ ಮದುವೆ ನಾನೇ ಮಾಡುವಂಥ ಶಕ್ತನಾಗುವಂಥ ಒಂದು ಸಮಾಜ, ನನಗೆ ಜಾಬ್ಸ್, ನನಗೆ ಒಳ್ಳೆ ಸ್ಯಾಲ್ರಿ, ಅರ್ಥ ಆಯ್ತಾ, ನನಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಏನೋ ಹಾಸ್ಪಿಟಲ್ಲು ಫ್ರೀಯಾಗಿ ಸಿಗುವಂಥದ್ದು. ಏನು ಹೇಳಿ, ಇಲ್ಲೆಲ್ಲ ಏನಾಗುತ್ತೆ, ನನಗೆ ನನ್ನ ದುಡ್ಡು ನನ್ನ ಹತ್ರ ಉಳಿತದೆ, ನಾನು ಟ್ಯಾಕ್ಸ್ ಕಟ್ಟಿರೋ ಮನಿನೂ ಕೂಡ ನಾನು ಆರಾಮಾಗಿ ಟ್ಯಾಕ್ಸ್ ಕಟ್ತೀನಿ, ಯಾಕಂದರೆ ನನ್ನ ಮಕ್ಳಿಗೆ ಫ್ರೀ ಎಜುಕೇಷನ್ ಸಿಗುತ್ತಪ್ಪ. ನಾಳೆ ನನಗೇನಾರು ಹೆಚ್ಚು ಕಡಿಮೆ ಗೌರ್ಮೆಂಟ್ ನೋಡ್ಕೊಳತ್ತೆ, ನಾನೇನಕ್ಕೆ ಕೂಡಿಡ್ಲಿ, ತಗೊಳಪ್ಪ ಅಂತ ಕೊಡ್ತೀನಿ ನಾನು. ಏನು ಹೇಳಿ, ಆ ಒಂದು ಹೊಸ ಬದಲಾವಣೆನ ನೀವು ಕೇಳ್ತಾ ಇರೋದು ಹೊಸದು ಅಂದರೆ, ಅವಾಗ ಅದನ್ನೇ ಟಾಪಿಕ್ ಆಗಿರ್ಬೇಕಲ್ವಾ? ಅದು ಟಾಪಿಕ್ ಆಫ್ ಡಿಸ್ಕಷನ್ ಆಗ್ಬೇಕು ನಮ್ಮ ಎಲೆಕ್ಷನಲ್ಲಿ. ಹೌದು. ಅಲ್ಲ, ನೀವು ಹೇಳ್ದಂಗೆ ಇನ್ನೊಂದು ಆಲೋಚನೆ ಬಂತು ನನಗೆ. ಈಗ ಯಾಕೆ ಇವರೆಲ್ಲ ಅದನ್ನು ಮಾಡಲ್ಲ ಅಂತ ಅನ್ಸೋದು ಅಂದರೆ, ಇದನ್ನೆಲ್ಲ ಕೊಟ್ಬಿಟ್ರೆ ಅವ್ರ ಮಾತು ಯಾರು ಕೇಳ್ತಾರೆ? ಅಲ್ಲ, ಇದನ್ನೆಲ್ಲ ಕೊಟ್ಟಾಗ ಅಥವಾ ಜನರನ್ನು ಚೆನ್ನಾಗಿ ಎಜುಕೇಟ್ ಮಾಡಿದಾಗ, ಹಂಗೂ ನೀವು ಈಸಿಯಾಗಿ ಹೇಳೋಕ್ಕಾಗಲ್ಲ. ಕೊಟ್ಬಿಟ್ಟು ಕೂಡಲೇ ಏನೋ ಜನ ಚೆನ್ನಾಗಾದ ಕೂಡಲೇ ನನ್ನ ಕೇರ್ ಮಾಡೋ ಅನ್ನೋಷ್ಟು ಹೀನಾಯ ಮನಸ್ಥಿತಿ ನನ್ನ ಪ್ರಕಾರ ಯಾರು ಇಲ್ಲ. ಎಲ್ರಿಗೂ ಆಸೆ ಇದೆ ಚೆನ್ನಾಗಿ. ಅದನ್ನೆಲ್ಲ ಹೇಳಿದ್ ನಾನು. ಅಂದ್ರೆ ಈಗ ನಿಮ್ಮನ್ನು ಚೆನ್ನಾಗಿ ನಾನು ಒಳ್ಳೊಳ್ಳೆ ಸ್ಕೂಲ್ಗಳು ಮಾಡಿ, ಕಾಲೇಜ್ ಮಾಡಿ ನಿಮ್ಮನ್ನು ಚೆನ್ನಾಗಿ ಎಜುಕೇಟ್ ಮಾಡಿಬಿಡ್ತೀನಿ. ಎಜುಕೇಟ್ ಮಾಡಿದಾಗ ನಾನು ಈಗಿನ ಸಾಂಪ್ರದಾಯಿಕ ರಾಜಕಾರಣ ಇದೆಯಲ್ಲ, ಜಾತಿ ವಿಚಾರ ತರೋದು, ಧರ್ಮದ ವಿಚಾರ ತರೋದು, ಆ ರೀತಿ ನಿಮ್ಮನ್ನು ಮರಳು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಹಂಗಲ್ಲ, ನೀವು ಹೇಳ್ತಿರೋದ್ರಲ್ಲೇ ಕಾಂಟ್ರಡಿಕ್ಷನ್ ಇದೆ ನೋಡಿ. ನೀವು ಚೆನ್ನಾಗಿ ಎಜುಕೇಶನ್ ಕೊಟ್ರ ಮೇಲೆ ಅವನ ಹತ್ರ ಯೋಚನೆ ಮಾಡಲ್ಲ ಜನ, ಅವನ್ನೇ ಬಯಸ್ತಾರೆ. ಮತ್ತೆ ಒಳ್ಳೆ ಎಜುಕೇಶನ್ ಕೊಡ್ತೀನಿ ವೋಟ್ ಹಾಕ್ಬೋದು ಅಲ್ವಾ? ಎಜುಕೇಶನ್ ಕೊಟ್ಟವನು ಇವನ್ನ ಬೇಡಪ್ಪ ನಮಗೆ ಅಂತ ಹೇಳಲ್ಲ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಅಲ್ಲೊಂದು ಬೇರೆ ವಿಷಯ ಇದೆ. ನೀವು ಜಾಬ್ಸ್ ಕ್ರಿಯೇಷನ್ ಅನ್ಕೊಳ್ಳಿ, ಹೆಂಗೆ ಜಾಬ್ಸ್ ಕ್ರಿಯೇಷನ್ ಮಾಡ್ತೀರಾ? ಈಗ ಅಟ್ ಪ್ರೆಸೆಂಟ್ ಸಿನಾರಿಯಲ್ಲಿ ಹೆಂಗೆ ಮಾಡ್ತೀರಾ? ಅದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಯಾವ ಥರ ಜಾಬ್ಸ್ ಕ್ರಿಯೇಟ್ ಮಾಡಬೇಕು, ನಾವು ಹೆಂಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಈ ಪ್ರಪಂಚದಲ್ಲಿ, ನಾವು ಡಿಪೆಂಡ್ ಆಗದೇ ಸೆಲ್ಫ್ ಸಸ್ಟೈನ್ಡ್ ಆಗಿ ಇರೋವಂಥ ಪರಿಸ್ಥಿತಿ ಏನು ಮಾಡಬೇಕು? ಇಲ್ಲಿ ತಜ್ಞರು ಬೇಕಾಗ್ತಾರೆ ಅಲ್ವಾ? ಇಲ್ಲಿ ಒಂದು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಬೇಕಾಗತ್ತೆ. ಸೊ ಇದನ್ನ ಜನರ ಮುಂದೆ ಇಡಬೇಕಾಗತ್ತೆ, ಅದು ಅರ್ಥ ಮಾಡಿಸ್ಬೇಕಾಗತ್ತೆ ಅವ್ರಿಗೆ. ಅದು ಹೇಳ್ತಾರಲ್ಲ, ಏನೋ ಫಿಶ್ ಹಿಡಿಯೋದು ಕಲಿಸ್ತೀನಿ ನಾನು, ಒಂದು ಊಟ ಹಾಕಿ ಬಿಟ್ಬಿಡಲ್ಲ ಅಂತ. ಫಿಶ್ ಹಿಡಿಯೋದು ಕಲಿತು ನಾವು ಲೈಫ್ ಲಾಂಗ್ ಚೆನ್ನಾಗಿ ಬದುಕ್ತಾನೆ ಅಂತ ಅಲ್ವಾ? ಸೊ ಈ ಒಂದು ಸ್ಟೇಜಿಗೆ ನಾವು ಹೋಗ್ತಿಲ್ವಾ, ಅಥವಾ ನಮ್ಗೆ ಆ ಚರ್ಚೆಗಳು ಬೇಕಾಗಿಲ್ವಾ? ಹೊಸದು ಅನ್ನೋದು ಇದೇನಾ ಅಥವಾ ಇದೇನಾ ಹೊಸದು? ನೀವು ಹೇಳ್ತಿರೋದೇ ಹೊಸದಾ? ಅದು ನನಗೆ ಹಳೇದು ಅನ್ನಿಸ್ತಾ ಇದೆ.
ಹೊಸದು ಅನ್ನೋದು ಇದೆ ಆ್ಯಕ್ಚುಲಿ ಅಲ್ವಾ. ಹೌದು. ಈಗ ನಿಮ್ಮ ವಿಚಾರಕ್ಕೆ ಬರ್ತೀನಿ ಸರ್, ನಿಮ್ಮ ಆಲೋಚನೆ ಏನು ಅಂತ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಈ ಕ್ಷಣಕ್ಕೆ? ಅಲ್ಲ, ಇದನ್ನೆಲ್ಲ ನೋಡಿದಾಗ ಅಂದರೆ ನೀವು ಪ್ರಜಾಕೀಯ ಬಗ್ಗೆ ಇಲ್ಲಿವರೆಗೆ ಸಾಕಷ್ಟು ಹೇಳ್ಕೊಂಡು ಬಂದಿದ್ದೀರಿ, ಜನಕ್ಕೆ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟಿದ್ದೀರಿ, ಒಂದಷ್ಟು ಜನಕ್ಕೆ ಅರ್ಥ ಆಗಿದೆ, ಒಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ, ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ನೀವೇ ನೋಡಿರ್ಬೋದು. ನೋಡಿ, ವಿಜಯ್ ಅವ್ರು ಮಾಡಿದ್ರು, ಉಪೇಂದ್ರ ಅವ್ರಿಗೆ ಯಾಕಾಗಿಲ್ಲ? ನೋಡಿ, ವಿಜಯ್ ಅವ್ರಿಗೆ 2 ವರ್ಷದಲ್ಲಿ ಮಾಡಿಬಿಟ್ರು, ಉಪೇಂದ್ರ ಅವರು ಪ್ರಯತ್ನ ಪಟ್ಟು ಸುಮ್ಮನೆ ಆಗಿಬಿಟ್ರು. ಆ ರೀತಿಯ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಶುರುವಾಗಿದೆಯಲ್ಲ, ಅದರ ಆಚೆಗೆ ನಿಮ್ಮ ಆಲೋಚನೆ ಏನು ಸರ್? ಏನು ಮಾಡಬೇಕು ಅಂತಿಲ್ಲ? ಅದೇ ನಾನು ನಿಮ್ಮನ್ನು ಕೇಳ್ತೀನಿ ಒಂದು ಚೇಂಜ್ ಆಗಿ, ಯಾಕಂದ್ರೆ ಇದುವರೆಗೂ ನೀವು ನನ್ನ ಕೇಳಿದ್ದೀರಾ, ಎಲ್ಲ ನೋಡಿದ್ದಾರೆ. ಹೌದು. ಏನು ಮಾಡಬೇಕು ಅಂತಿದ್ರೆ ನಾನು ಅಂತಷ್ಟು ಹೇಳಿದ್ದೀನಿ, ಹಿಂಗೆ ಮಾಡಬೇಕು, ಜನನೂ ಇನ್ವಾಲ್ವ್ ಆಗಬೇಕು. ನಾನು ಹೇಳಿ ಅದು ಬೋರ್ ಆಗ್ಬಿಡುತ್ತೆ. ಈಗ ನಾನೇ ನಿಮ್ಮನ್ನು ಕೇಳ್ತೀನಿ, ನಾನು ಏನು ಮಾಡಬೇಕು ಹೇಳಿ ನೋಡೋಣ, ನೀವು ಥಿಂಕ್ ಮಾಡಿದರೆ. ಅಲ್ಲ, ನಾನು ಪ್ರಜಾಕೀಯ ಅಂತ ಬಂದಾಗ ನಾನು ಮೊದಲಿಗೆ ಪ್ರಜಾಕೀಯದು ತುಂಬ ಒಂದು ಭರವಸೆ ಜೊತೆಗೆ ನಮಗೆಲ್ಲರಿಗೂ ಒಂದು ಆಶೆ ಇತ್ತು, ಇವರು ಅಧಿಕಾರಕ್ಕೆ ಬರಬೇಕು, ಇವರೇನೋ ಮಾಡ್ತಾರೆ ಅನ್ನೋ ಅಂತ ಆಶೆ ಎಲ್ಲವೂ ಕೂಡ ಇತ್ತು. ನಾನು ಮತ್ತೆ ನಿಮಗೂ ಅದನ್ನೇ ಹೇಳ್ತಾ ಇರೋದು. ಅಂದರೆ ನಾನು ಹಿಂದೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇನೆ. ಅಂದರೆ ನಿಮ್ಮದು ಆಲೋಚನೆ ಬಹಳ ಚೆನ್ನಾಗಿದೆ. ಜನರೇ ನಾಯಕರಾಗಬೇಕು ಅಥವಾ ಜನರೇ ಅವ್ರು ಇದು ಮಾಡಬೇಕು, ನಾಯಕ ಅಂತ ಹೇಳ್ತೀನಿ. ಅದನ್ನು ಏನಾಗ್ಬಿಟ್ಟಿದೆ, ಎಲ್ಲರೂ ನಾಯಕರಾಗುತ್ತೆ. ಅದನ್ನ ಬಿಡಿ, ಅದು ನಾಯಕ ಅಂತ ಪದ ಬಂದ್ರೆ ಮತ್ತೆ ಬೇರೆ ಏನಾಗ್ತಿದೆ, ಎಲ್ಲರೂ ನಾಯಕರು ಹೆಂಗ್ರೆ ಆಗ್ತಾರೆ, ಆ ಥರ ಅಲ್ಲ. ಅದು ಆಕ್ಚುಲಿ ಜನರ ಇನ್ವಾಲ್ವ್ಮೆಂಟ್ ಹೇಳ್ತಾ ಇದ್ದೀನಿ. ಅದು ಬಿಡಿ, ಅದು ಓಕೆ, ಸೆಕೆಂಡ್ರಿ. ಓಕೆ, ನಾನು ಹೇಳ್ತಾ ಇರೋದು ಈಗ ನಿಮ್ಮ ಥಾಟ್ಸ್ ಇದೆಯಲ್ಲ, ತಳಮಟ್ಟದಲ್ಲೂ ತಲುಪಬೇಕು ಅಂತ ಹೇಳ್ತಿರೋದು. ಅದೇ ಕರೆಕ್ಟ್. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಏನು ಮಾಡ್ಬೋದು, ಒಂದು ಸಣ್ಣ ಸಜೆಷನ್ ಕೊಡಿ. ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ನಾನು ರೆಡಿ ಇದ್ದೀನಿ ಇವಾಗ. ಏನು ಹೇಳಿ, ನೀವೇ ಜನ, ನೀವು ನನಗೆ ಹೇಳಿ, ಕಮೆಂಟ್ ಮಾಡಿ. ನಾನು ನಿಮ್ಮ ವರ್ಕ್ ಮಾಡಬೇಕು ಅಂತ ಬಂದಿದ್ದೀನಿ, ಓಕೆನಾ? ನಾನು ಏನು ಮಾಡ್ಬೇಕು ಇವಾಗ? ಅದೇ ನಾವು ಹೇಳೋದಂದ್ರೆ, ಈಗ ಸೋಷಿಯಲ್ ಮೀಡಿಯಾನ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು. ಓಕೆ, ನೋಡಿ, ಕೂತ್ಕೊಂಡಿದ್ದೀನಿ, ಈ ತರ ಇಂಟರ್ವ್ಯೂಗಳು ಇನ್ನೊಂದಷ್ಟು ಮಾಡ್ತೀನಿ, ಇಂಟರ್ವ್ಯೂಸ್ಗಳು ಅಥವಾ ನಿಮ್ದು ಪದೇ ಪದೇ ಪೋಸ್ಟ್ಗಳು. ಓಕೆ, ಅದು ಮಾಡಿದ್ದೀನಿ. ಇನ್ನೊಂದಷ್ಟು ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನು ತಲುಪಬೇಕು. ಓಕೆ, ಅದರ ಆಚೆಗೆ ನನಗನ್ಸೋದು, ನನ್ನ ವೈಯಕ್ತಿಕ ಅಭಿಪ್ರಾಯ, ನೀವೊಂದು ಪಡೆಯನ್ನ ಕಟ್ಟಲೇಬೇಕಾದ ಅನಿವಾರ್ಯತೆ ಇದೆ. ಯಾವ ತರ ಅದು ಪಡೆ ಅಂದ್ರೆ? ಕಾರ್ಯಕರ್ತರ ಪಡೆ. ಒಂದು ಕಾರ್ಯಕರ್ತರ ಪಡೆ. ಈಗ ಪ್ರತಿ ಬೂತ್ಗೆ ನೀವು ರೀಚ್ ಆದ್ರೆ ಮಾತ್ರ, ಪ್ರತಿ ಬೂತ್ಗೆ ರೀಚ್ ಆಗಿಲ್ಲ ಅಂತಂದ್ರೆ ನಾವು ಎಷ್ಟೇ ವರ್ಷ ನಿಮ್ಮ ಇದನ್ನೇ ಕೇಳ್ತೀನಿ. ಓಕೆ, ಒಂದು ನಿಮಿಷ. ನಾನು ಹೇಳ್ತಾ ಇರೋದು, ಒಂದು ಬೂತ್ಗೆ ಇಂತಿಷ್ಟು ಜನ ಅಂತ ಹೇಳಿ ಒಂದು ಪಡೆಯನ್ನು ಕಟ್ಟಲೇಬೇಕು. ಎಷ್ಟು ಜನ? ಒಂದು ಅಂದಾಜು, ಒಂದು ಅಂದಾಜು, ಒಂದು ಬೂತ್ಗೆ 10-15 ಜನ ಕಟ್ಟಲೇಬೇಕು. 10-15 ಜನ ಪ್ರತಿ ಮನೆಗೆ ತಲುಪೋ ರೀತಿಯಲ್ಲಿ ಮಾಡ್ಲೇಬೇಕು. ಓಕೆ, ಪ್ರತಿ ಮನೆಗೆ ನಿಮ್ಮ ಥಾಟ್ಸ್ ತಲುಪಲೇಬೇಕು. ಓಕೆ, ಅದ್ ಹೆಂಗ್ ಮಾಡ್ತೀರಿ? ಓಕೆ, ಕೇಳಿ. ಇಲ್ಲೂ ಮನೆಗೆ ತಲುಪುತ್ತಿದ್ದು. ನಿಮ್ಮ ಸಬ್ಸ್ಕ್ರಿಪ್ಷನ್ ಎಷ್ಟು? ನಮ್ದೀಗ 16 ಲಕ್ಷ ಇದೆ. 16 ಲಕ್ಷ. ಅಟ್ಲೀಸ್ಟ್ 10 ಲಕ್ಷ ಜನ ಅಂತೂ ನೋಡ್ತಾರೆ. ಹೌದು, ಅದಕ್ಕೆ ಜಾಸ್ತಿನೇ ಹೋಗುತ್ತೆ. 20 ಲಕ್ಷ ಹೋಗುತ್ತೆ ಅಲ್ವಾ? 20 ಲಕ್ಷ ಜನ ನೋಡ್ತೀರಂತ ಕನ್ಫರ್ಮ್ ಇದೆ ಅಲ್ವಾ? ಆ 20 ಲಕ್ಷ ಜನಕ್ಕೆ ಅರ್ಥ ಆದ್ರೆ ಇನ್ನೊಂದು ಪಕ್ಕದಲ್ಲಿರೋ ಇಬ್ರಿಗೆ ಹೇಳಿದ್ರೆ ಸಾಕು, 60 ಲಕ್ಷ ಆಗ್ಬಿಡುತ್ತೆ. ಓಕೆ, ಬಿಡಿ, ಅದೊಂದು ನಾನು ಮತ್ತೆ ಹೇಳಿ ಅದೇ ಬೇಡ. ಓಕೆ, ಇವಾಗ ನಿಮ್ಮ ದಾರಿಗೆ ಬರೋಣ. ಓಕೆ, ನಾನು ರಸ್ತೆಗೆ ಇಳಿತೀನಿ, ರೋಡ್ಗೆ ಇಳಿತೀನಿ, ಎಲ್ಲರ ಹತ್ರ ಹೋಗಿ ಇದು ಮಾಡ್ತೀನಿ. ಈಗ ನೀವು ಇಲ್ಲೊಂದು ಸಂಘಟನೆ ಮಾಡಬೇಕು ಅಂತಿದ್ದೀರಾ, ಓಕೆನಾ? ಪ್ರತಿ ಬೂತ್ ಅಂದ್ರೆ ಎಷ್ಟು ಬೂತ್ಗಳಿರ್ಬೋದು ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ? ಹೇಳಿ ನೋಡೋಣ, ಒಂದು ಅಂದಾಜು. ಸಿಕ್ಕಾಪಟ್ಟೆ ಇದೆ. ಎಷ್ಟು? ಒಂದು ಅಂದಾಜು ಹೇಳಿ. ಹೋದ್ರೆ ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗಲೇ ನಿಮ್ಗಲ್ಲೇ ಒಂದು 100-200 ಪ್ಲಸ್ ಹೋಗ್ಬಿಡುತ್ತೆ. 200 ಅಂದ್ರೆ ಪ್ಲಸ್ ಒಂದು 15 ಜನ ನೀವು ಹೇಳ್ತಿರೋದು. ನೋಡಿ, 200 ಇಂಟು 15 ಜನ ಅಲ್ವಾ? 15 3000 ಜನ. ಓಕೆ, 3000 ಇಂಟು 224 ಕಾನ್ಸ್ಟಿಟ್ಯೂನ್ಸಿ. 224 ಇಸ್ ಈಕ್ವಲ್ ಟು 6 ಲಕ್ಷ. 7 ಲಕ್ಷ. ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅಂದಾಜು 200 ಅಂತ ಹೇಳಿದ್ವಿ, 1000ವರೆಗೂ ಇರುತ್ತೆ. 1000 ಅನ್ಕೊಂಡ್ರೆ ನೋಡಿ, ಅದನ್ನು ಹಾಕ್ಬೋಣ. ಒಂದು ನಿಮಿಷ ಹಾಕ್ಬೋಣ. 1000 ಇಂಟು ಎಷ್ಟು? ಒಂದು 15-20 ಏನು? ಇಂಟು 20 ಜನ. ಇಂಟು 20 ಜನ ಮಿನಿಮಮ್ ಬೇಕು. 20,000 ಜನ ಇಂಟು 224 ಕಾನ್ಸ್ಟಿಟ್ಯೂನ್ಸಿ. 50 ಲಕ್ಷ ಜನ ಬೇಕು ನನಗೆ ಅಲ್ವಾ? ಹೌದು. ಓಕೆ, ಈಗ 50 ಲಕ್ಷ ಜನ ಏನ್ ಮಾಡ್ಬೇಕು ಇವಾಗ ಕೆಲಸ? ಅದನ್ನು ಹೇಳಿ. 50 ಲಕ್ಷ ಜನ ಜನ ಹೇಳ್ತಿರೋದು ಅಂದ್ರೆ, ಅವ್ರು ಏನನ್ನು ನಿರೀಕ್ಷೆ ಮಾಡದೆ, ತಮ್ಮ ಕೆಲಸಕ್ಕೆ ಅಥವಾ ಇನ್ನೊಂದು ಯಾವುದಕ್ಕೋ ತೊಂದರೆ ತಂದುಕೊಳ್ಳದೆ, ಇಲ್ಲ ಅಂತಂದ್ರೆ ಅವ್ರಿಗೆ ದುಡ್ಡು ಬೇಕೇ ಬೇಕು, ಇಲ್ಲ ಬದುಕಿಗಾಗಿಲ್ಲ ಅಂದಾಗ ಅವ್ರು ಬೇರೆ ತರ ಆಲೋಚನೆ ಮಾಡೋ ಸಾಧ್ಯತೆ ಇರುತ್ತೆ. ಅದೇನು ಮಾಡದೆ ನಿಮ್ಮ ಆಲೋಚನೆಯನ್ನ ಪ್ರತಿ ಮನೆಗೆ ತಲುಪಿಸ್ಬೇಕಷ್ಟೇ. ಈಗ 50 ಲಕ್ಷ ಜನ ನಂಗೆ ಆ ಥರದವ್ರು ಬೇಕು. ಸುಮ್ಮನೆ ಒಂದು ಅಂದಾಜು ಅಲ್ಲ. ಹೌದು, ಅಲ್ಲ, ಅಟ್ಲೀಸ್ಟ್ ಆಗ್ಲೇಬೇಕು. ಅಲ್ಲಲ್ಲ, ಕೇಳಿ. ಇವಾಗ 50 ಲಕ್ಷ ಜನ ಎಲ್ಲ ಕೇಳಿಸ್ಕೊಂತಿದ್ದೀರಾ? ದಯವಿಟ್ಟು 50 ಲಕ್ಷ ಜನ ರೆಡಿಯಾಗಿ, ನಾನು ಕೇಳ್ಕೊಂತ ಇದ್ದೀನಿ, ಯಾಕಂದ್ರೆ ಅದು ಆಗ್ಲಿ, ಆ ಥರನೇ ಆಗ್ಲಿ ಅಂತ. 50 ಲಕ್ಷ ಜನ ಏನು ಬಯಸ್ದೇನೆ ಮನೆಗೆ ತಲುಪಿಸ್ಬೇಕು ಈ ಐಡಿಯಾಲಜಿ. 50 ಲಕ್ಷ ಅಂದಾಗ ನೀವು ಓವರ್ ಆಲ್ ನೋಡಿದಾಗ ನಮ್ಗೆ ಅದು ಭಾರಿ ದೊಡ್ಡ ಸಂಖ್ಯೆ ಅನ್ಸುತ್ತೆ. ಬರೀ ಬೂತ್ ಮಟ್ಟ ಕೇಳಿದ್ ನೋಡಿದಾಗ 15 ಜನ, 10-15 ಜನ ಅಥವಾ ಕನಿಷ್ಠ 10 ಜನ ನಿಮ್ ಪೂರ್ತಿ ಎಲ್ಲ. ನೆಕ್ಸ್ಟ್ ಈ ತರ ಕೂತ್ಕೊಳ್ಳೋದು ಬೇಡ, ನಾವು ಕ್ಯಾಮ್ರಾ ತಗೋಣ, ಒಂದು ಬೂತ್ ವೈಸ್ ಹೋಗ್ಬಿಟ್ಟು ಅಲ್ಲಿರೋ ಕೇಳೋಣ. ಅಲ್ಲ, ನಾವು ರೆಡಿ ಇದೀವಿ.
ಅಲ್ಲ ನಾವು ಹೋಗೋಣ, ಓಕೆ ಓಕೆ ಬಟ್ ನಾನು ಬಂದರೆ ನನಗೆ ಬರ್ತೀವಿ ಸರ್ ಅಂತಾರೆ. ಓಕೆನಾ, ನಾನೊಬ್ಬರು ಜೊತೆಲಿ ಕಳಿಸ್ತೀನಿ ನಿಮಗೆ, ನೀವು ಹೇಳಿ 15 ಜನ ಇಲ್ಲಿ ಕೆಲಸ ಮಾಡಬೇಕು, ಒಂದು ಪಾರ್ಟಿ ಮಾಡಿದ್ದೀನಿ, ನೀವು ಮಾಡಬೇಕು ಅಂತ ಕೇಳಿ. ಅವ್ರ ಎಕ್ಸ್ಪೆಕ್ಟೇಷನ್ ಗೊತ್ತಾರೆ, ತಪ್ಪಲ್ಲ. ಅವ್ರು ಕೇಳ್ತಾರೆ ಏನು ಬೇಕು ಅಂತ. ಓಕೆ, ಅದು ಬಿಟ್ಬಿಡಿ. ಇವಾಗ ಅವ್ರದ್ದು ಏನೋ ಕೇಳ್ತಾರೆ, ಅವ್ರದ್ದು ಏನೋ ಒಂದು ಮಿನಿಮಮ್ ಬೇಕಲ್ಲ, ಬೇಕು. ಅದನ್ನ ಹೇಳ್ತಿರೋದು ಏನಂದ್ರೆ ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಇರಬೇಕು. ಅದರಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಥಾಟ್ಸ್ ಏನಿದೆ ನೀಟಾಗಿ ಅರ್ಥ ಆಗ್ಬೇಕು ಅವರಿಗೆ. ಅದೇ ಓಕೆ, ಮೊದಲು ನಿಮ್ಮ ಥಾಟ್ಸ್ ಅರ್ಥ ಆಗಬೇಕು. ನಿಮ್ಮ ಥಾಟ್ಸ್ ಜೊತೆಗೆ ನಿಲ್ತೀವಿ ಅನ್ನೋ ಮನಸ್ಥಿತಿ ಅವ್ರಿಗೆ ಬರಬೇಕು. ಮನಸ್ಥಿತಿ ಬಂದು ಅವ್ರು ಅನಿವಾರ್ಯವಾಗಿ ನಿಂತ್ಕೊಳ್ಳೇಬೇಕು. ಕೇಳಿ, ನಾನು ಇನ್ನೊಂದು ಹೇಳ, ಇದಕ್ಕೆ ಆಲ್ಟರ್ನೇಟಿವ್, ನನಗೆ 224 ಜನ ಕೊಡಿ ಸಾಕು. ಏನು ಹೇಳಿ, 224 ಜನ ನಾನು ಹೇಳ್ದಂಗೆ ಕೇಳೋರು, ನಿಸ್ವಾರ್ಥವಾಗಿರೋರು. ಏನು ಹೇಳಿ, ನಾಳೆ ಇಲ್ಲಪ್ಪ ನಿಂಗೆ ಅಂತ ನನಗೆ ಅವ್ರು ಕೊಡಿ. ನಾನು ಇಡೀ ಕರ್ನಾಟಕ ಟೂರ್ ಮಾಡಿ ನಾನು ಮನೆಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೊಡ್ತೀರಾ? ನೀವು ಹೇಳ್ಬೇಕು, ಇವ್ರು ಹಾನೆಸ್ಟ್ ರೀ, ಇವ್ರು ನಿಮ್ಮ ಮಾತು ಆ ಕಡೆ ಈ ಕಡೆ. ನಾಳೆ ಒಂದು 10 ಜನ ಗೆದ್ರು ಅಂದ್ಕೊಳ್ಳಿ, ಅವ್ರು ಯಾವ ಪಕ್ಷಕ್ಕೆ ಹೋಗಲ್ಲ ರೀ, ಗ್ಯಾರಂಟಿ ಕೊಡ್ತೀನಿ ಅನ್ನೋರು ಕೊಡ್ತೀರಾ ನನಗೆ? ಹಾಗಾದ್ರೆ ಹೆಂಗೆ ಬದಲಾವಣೆ ಹೆಂಗೆ ಹೇಳಿ? ಕೇಳಿ, ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಇದಾರ ಅಂಥವ್ರು ಸಿಗ್ತಾರ? 224 ಜನ ಶಿಸ್ತಿನ ಸಿಪಾಯಿಗಳು. ನಾವು ಇದು ಗೆರೆ ದಾಟಲ್ಲ, ನಾವು ಏನೇ ಆದರೂ ಕೂಡ ನಾಳೆ ಜನ ಬೇಡ ಅಂದರೆ ರಿಸೈನ್ ಮಾಡಿ ಹೋಗ್ತೀನಿ ನಾನು ಅನ್ನೋರು ಸಿಗ್ತಾರಾ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ. ಈಗ 5 ಬೆರಳೆ ಸಮವಾಗಿಲ್ಲ, ಗೊತ್ತಿಲ್ಲ. ನೋಡಿ, ಅದೇ ಅಲ್ವಾ? ಓಕೆ, ಇದೆಲ್ಲ ಈ ಸಮಸ್ಯೆಗಳಿದೆ. ಓಕೆನಾ, ಇದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಯಾರು ಕರೆಕ್ಟ್ ಮಾಡಬೇಕು? ಇದನ್ನು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಇಲ್ಲಿ ಏನು ಹೇಳಿ, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಒಂದು ಆ್ಯಪ್ ಮಾಡಿದ್ದೀನಿ. ಆ ಆ್ಯಪಲ್ಲಿ ಏನಿದೆ ಅಂದರೆ ಏನಿಲ್ಲ, ನೀವು ಒಂದು ಡೌನ್ಲೋಡ್ ಮಾಡಿದ್ರೆ ಸಾಕು. ಪ್ರಜಾಕೀಯ ಅಂತ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನೀವು ವೋಟ್ರಾಗಿ ಅದರೊಳಗೆ ಎಂಟರ್ ಆಗ್ತೀರಾ. ಹೌದು, ಕರೆಕ್ಟಾ? ಎಂಟರ್ ಆದರೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಹುಡುಕೊಂಡ್ರೆ ನೀವು ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಓಪನ್ ಆಗೋದು. ಅದು ನೀವೇನಿಲ್ಲ, ನಿಮ್ಮದು ಏರಿಯಾ ಹೊಡೆದ್ರೆ ಅದು ಸ್ಲೈಡ್ ಡೌನ್ ಆಗುತ್ತೆ, ಡ್ರಾಪ್ ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಏರಿಯಾ, ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ, ನಾನು ಊರು ಹೊಡೆದೆ, ನಾನು ತೆಕ್ಕಟ್ಟೆ ಅಂತ ಹೊಡೆದ್ರೆ ತೆಕ್ಕಟ್ಟೆ ಬರುತ್ತೆ. ತೆಕ್ಕಟ್ಟೆಯಲ್ಲಿ ಹೋದರೆ ಯಾರು ನಿಂತಿಯಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾರೂ ಇಲ್ಲ ಅಂದ್ಕೊಳ್ಳಿ, ನೀವೇ ನಿಂತ್ಕೊಬೋದು ಅಲ್ಲಿ. ನೀವು ಆಸ್ಪಿರೆಂಟಾಗಿ ಅಲ್ಲೇ ಒಂದಷ್ಟು, ಅದು ಜಾಸ್ತಿ ಏನಿಲ್ಲ, ಒಂದು 4 ನಿಮ್ಮ ಏಜು ನಿಮ್ಮಿದು ಒಂದಷ್ಟು ಫಿಲ್ ಮಾಡಿದ್ರೆ ಒಂದು SOP ಅಂತಿದೆ, ಅದಕ್ಕೆ ಸೈನ್ ಮಾಡಿ ಹಾಕಿದ್ರೆ ನೀವು ಆಸ್ಪಿರೆಂಟ್ ಆಗ್ಬೋದು. ಅಂದರೆ ಒಂದೇ ಮೊಬೈಲಲ್ಲಿ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ವೋಟ್ರಸು ಇಬ್ಬರು ಅಲ್ಲೇ ಇದ್ದಾರೆ, ಇಬ್ಬರು ಮಾತಾಡಿಕೊಂಡು ಇಬ್ಬರು ಇದು ಮಾಡ್ಕೊಂಡ್ಬಿಟ್ಟು ಸೇರಿ ಮಾಡ್ಬೋದು. ಆ ಥರ ಒಂದು ಸಿಸ್ಟಮ್ ಮಾಡಿದ್ದೀನಿ. ಬಟ್ ಇದು ಆಗಲ್ಲ, ನಾನೇ ಏನಲ್ಲಿ ಲೀಡರ್ ಅಂತಿರಲ್ಲ, ಲೀಡ್ ತಗೊಂಡೇ ಮಾಡಿದ್ದೀನಿ ಇದು. ಹೌದು, ಇದು ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಇದಾಗತ್ತೆ. ನಿಮ್ದು ಇದು ಒಂದು ಆಲೋಚನೆ ಸರಿ ಇದೆ. ಓಕೆ, ಈ ವೆಬ್ಸೈಟ್ ನಿಮಗೆ ಎಷ್ಟು ಜನಕ್ಕೆ ತಲುಪುತ್ತೆ ಅನ್ನೋದು ಅಲ್ಲ. ಓಕೆ, ಇವಾಗ ನಾನು ಹೇಳ್ತಾರೆ ಸರ್, ಈಗ ನಿಮ್ಮ ವೆಬ್ಸೈಟ್ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪ ಇಲ್ಲ. ಒಂದು ಕಡೆಯಿಂದ ಆ ವೆಬ್ಸೈಟ್ ಪಾಡಿಗೆ ವೆಬ್ಸೈಟ್ ನಡೀತಾ ಇದೆ, ಅದು ನಡೀತಾ ಇದೆ. ಒಂದು ಕಡೆಯಿಂದ ಅದು ಹೆಂಗೋ ಜನರು ತಲುಪ್ತಾರೆ. ಮೊಬೈಲ್ ಆ್ಯಪ್ ಇರುತ್ತೆ, ಈಗಾಗಲೇ ತುಂಬಾ ಜನ ಅದಕ್ಕೆ ಇದಾಗಿರ್ಬೋದು, ತಲುಪ್ತಾರೆ. ಇನ್ನೊಂದಷ್ಟು ಜನಕ್ಕೆ ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು. ಅದೇ ಇವಾಗ ನಾನೇ ಮಾಡ್ಬೇಕು ಅದನ್ನ, ಅಲ್ವಾ? ಯಾರ ಮಾಡ್ಬೋದು, ಯಾಕೆಂದ್ರೆ ನೀವು ಮಾಡ್ಬೋದು, ಇಲ್ಲಿ ಕೇಳ್ತಿರೋರು ಮಾಡ್ಬೋದು, ಮನೇಲಿ ಹೇಳ್ಬೋದು. ಅಟ್ಲೀಸ್ಟ್ ಈ ಥರ ಒಂದು ನೋಡೋಣ, ಇದು ಹೆಂಗಿದೆ, ಇದು ಚೆನ್ನಾಗಿದೆಯಾ ಅಂತ ನೋಡ್ಬೋದು. ಯಾಕಂದರೆ ಅಯ್ಯೋ ಇದೆಲ್ಲ ಏನ್ರಿ ಆಗುತ್ತೇನ್ರಿ ಅನ್ನೋದು ಒಂದಿದೆ ನಮ್ಮ ಒಳಗಡೆ. ಇದೆಲ್ಲ ಆಗುತ್ತೇನ್ರಿ, ಯಾವುದೋ ಒಂದು ವೇವ್ ಕ್ರಿಯೇಟ್ ಆಗಬೇಕು, ಒಬ್ರು ಬರಬೇಕು, ಹೊಸಬ್ರು ಬಂದು ಏನೋ ಬದಲಾವಣೆ ಮಾಡ್ಬೇಕು ಅನ್ನೋದಿದೆ. ಬಟ್ ಅದು ನಾನು ಎಷ್ಟು ಸತಿ ಹೇಳಿದ್ರು ಕೂಡ ಏನು ಹೇಳಿ ಅದನ್ನು ನೀವು ಅಲ್ಲಗಳಿಯೋಕ್ಕಾಗಲ್ಲ. ಬಿಕಾಸ್ ನೇಚರ್ಸ್ ಲಾ, ಅದು ಒಂದು ಕ್ರೇಜು, ಒಂದು ಇದು ಜನ ಕ್ರಿಯೇಟ್ ಮಾಡ್ತಿದ್ದಂಗೆ ಎಲ್ಲರೂ ಒಂದು ಅದಕ್ಕೆ ಸಾಕ್ಷಿ ವಿಜಯ್ ಅವರೇ ಇದ್ದಾರೆ, ಒಂದು ಬಂದಿದ್ದಾರೆ. ಎಲ್ರಿಗೂ ಒಂದು ಹೋಪ್ಸ್ ಇದೆ ಇವಾಗ. ಖಂಡಿತ ನಮಗೂ ಹೋಪ್ಸ್ ಇದೆ ಇವಾಗ. ವಿಜಯ್ ಅವ್ರು ಏನೋ ಮಾಡ್ಬೋದು, ಖಂಡಿತ ಏನೋ ಬದಲಾವಣೆ ಮಾಡ್ಬೋದು ಅಂತ ನೋಡೋಣ. ಅದನ್ನು ಸದ್ಯಲ್ಲೇ ಗೊತ್ತಾಗುತ್ತೆ, ಅಥವಾ ಇನ್ನೂ ಅವ್ರಿಗೆ ಟೈಮ್ ಬೇಕಾಗ್ಬೋದು. ಖಂಡಿತ ಇಟ್ ಇಸ್ ಎ ವೆಲ್ಕಮ್ ಇದು ಆ್ಯಕ್ಚುಲಿ ಚೇಂಜ್. ಬಟ್ ಇವಾಗ ನಾನು ಕೇಳ್ತಿರೋದು, ಈಗ ನಾನು ಮಾಡ್ಬೇಕಾದ್ರೆ ಅದನ್ನೇ ಮಾಡಬೇಕಾ ಅಂತ ಕೇಳ್ತಾ ಇರೋದು. ಆ ಥರ ಮಾಡ್ಬೇಕಾ, ಯಾವ ಥರ ಮಾಡ್ಬೇಕು? ಅಲ್ಲ, ನಾನು ಹೇಳ್ತಾರೆ ಸರ್, ಈಗ ಹೌದು, ಈಗ ವಿಜಯ್ ಅವರು ದೊಡ್ಡ ಸಮಾವೇಶ ಮಾಡಿದ್ರು, ದೊಡ್ಡ ವೇದಿಕೆ ಹಾಕಿದ್ರು, ಅಲ್ಲಿ ಜನ ಸೇರಿಸಿದ್ರು. ನಾನು ಹೇಳ್ತಾ ಇರೋದು ಆ ಜನ ಸೇರಿಸೋ ಅವಶ್ಯಕತೆ ಇಲ್ಲ. ಓಕೆ, ಬೇಡ. ವೆಬ್ಸೈಟ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಜನ ತಲುಪ್ತಾರೆ. ಇನ್ನೊಂದು, ನಾನು ಓಡಾಡಬೇಕು. ಬೂತ್ ಮಟ್ಟದಲ್ಲಿ ಒಂದು ಕಾರ್ಯಕರ್ತರ ಪಡೆಯನ್ನು ರೆಡಿ ಮಾಡ್ಲೇಬೇಕು, ಅನಿವಾರ್ಯ. ಅಲ್ಲಲ್ಲ, ಇವಾಗ ಅದಕ್ಕೆ ಓಡಾಡ್ಬೇಕು ನಾನಲ್ವಾ? ಓಡಾಡ್ಬೇಕು, ನಾನು ಹೋಗ್ಬೇಕು ಆಕ್ಚುಲಿ. ಈಗ ಸ್ಟಾರ್ಟ್ ಮಾಡ್ತೀನಿ ನಾನು, ಖಂಡಿತ ಅನ್ಕೊಳ್ಳಿ. 224 ವಿಧಾನಸಭಾ ಕ್ಷೇತ್ರ. ಅದೇ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಈಗ ಹೊರಟೆ. ಹೌದು, ಇವಾಗ ನಾನು ಒಂದೊಂದೇ ಕ್ಷೇತ್ರಕ್ಕೆ, ನೀವು ಒಂದು ಹೇಳಿ, ಇಲ್ಲೇ ಬೆಂಗಳೂರೇ ಒಂದು ಎಕ್ಸಾಂಪಲ್ ತೊಗೊಂಡು ಬನಶಂಕರಿಗೆ ಹೊರಟೆ ನಾನು. ಇವಾಗ ಹೊರಟು ಎಲ್ರಿಗೂ ಈ ವಿಚಾರ ಹೇಳ್ತಾ ಹೋದೆ. ಅಂದರೆ ಪರ್ಸ್ನಲ್ ಆಗಿ ನೋಡಿ, ಈ ಥರ ಆ್ಯಪ್ ಇದೆ, ಅಥವಾ ನೀವು ಹಿಂಗೆಲ್ಲ ಇದು ಮಾಡಿ ಒಂದು 15 ಜನ ಬನ್ನಿ ಈ ಥರ ಕೆಲಸ ಮಾಡೋರು ಅಂತ ಕರೆದೆ. ಏನಾಗ್ಬೋದು ಅಂತ ಒಂದು ಹೇಳಿ ನೋಡೋಣ. ಐ ಆಮ್ ರೆಡಿ, ಐ ವಿಲ್ ಡೂ ಇಟ್. ನಿಜವಾಗ್ಲು ಅಲ್ಲ, ಆ 15 ಜನ ಅದನ್ನೇ ಹೇಳ್ತಾ ಇರೋದು. ಈಗ ಆ 15 ಜನ ಬರಬೇಕು ಅಂದರೆ ನಿಮ್ಮ ಆಲೋಚನೆ ನೀಟಾಗಿ ಅವರಿಗೆ ತಲುಪಲೇಬೇಕು. ತಲುಪಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲೇಬೇಕು. ಈಗ ಫಸ್ಟ್ ಒಂದು ಪ್ರಜಾಕೀಯ ಅಂತ ಒಂದು ಕ್ರೇಜ್ ಹುಟ್ಕೊಂಡಿತ್ತಲ್ಲ, ಒಂದು ಅಲೆ ಹುಟ್ಟಿತ್ತಲ್ಲ, ಅದು ಮತ್ತೊಮ್ಮೆ ಅದು ರಿಪೀಟ್ ಆಗಲೇಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನೀವು ಮಾತ್ರ ಅಂತಲ್ಲ, ನಿಮ್ಮ ಜೊತೆಗೆ ಈಗ ಒಂದಷ್ಟು ಜನ ಇರ್ಬೋದು, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮತ್ತೆ ಜನರು ತಲುಪಿಸಿ ಒಂದು ಅಲೆಯನ್ನು ಸೃಷ್ಟಿ ಮಾಡಲೇಬೇಕು. ಸೋಷಿಯಲ್ ಮೀಡಿಯಾ ಸಹಜವಾಗಿ ಜನರು ತಲುಪಿಸುತ್ತೆ. ನಿಮ್ಮ ಆಲೋಚನೆ ತಲುಪ್ತು ಅಂತಾದರೆ ನಮ್ಮಲ್ಲಿ ಕನಿಷ್ಠ ಬೂತಲ್ಲಿ 10 ಇಲ್ಲ ಅಂದರೂ 5 ಜನ ಆದರೂ ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಇದ್ದೇ ಇದ್ದಾರೆ. ಈಗ ನಿಮಗೆ ಕೆಲಸ ಕಾರ್ಯ ಬಿಟ್ಟವರೇ ಬರ್ತಾರೆ ಅಂತಲ್ಲ, ಅವನು ಇಂಜಿನಿಯರ್ ಆಗಿರ್ಬೋದು,
ಅವ್ನು ಯಾವುದೋ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೋದು, ಎಲ್ಲವೂ ಇದೆ. ಅವನಿಗೆ 5 ಗಂಟೆವರೆಗೆ ಕೆಲಸ. 5 ಗಂಟೆ ಮೇಲೆ ನಾನು ಈ ದೇಶ ಉದ್ಧಾರ ಮಾಡೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಕೈ ಜೋಡಿಸ್ತಾನೆ. ಓಕೆ, ಅವ್ರನ್ನ ಇವಾಗ ಹೆಂಗೆ ಟಚ್ ಮಾಡೋದು? ನಾನು ಸೋಷಿಯಲ್ ಮೀಡಿಯಾ ಮೂಲಕ ನಾನು ಟ್ರೈ ಮಾಡ್ತಾನೆ ಇದ್ದೀನಿ 5 ವರ್ಷದಿಂದ. ನನಗೆ ಹಂಗೆ ಅನಿಸ್ತಿಲ್ಲ ಸರ್, ಅದನ್ನ ಹೇಳ್ತಿರೋದು ನಾನು. ಇವಾಗ ನಾನು ತೀರಾ ಆಕ್ಟಿವ್ ಅಂದ್ರೆ ನಿಮಗೆ ನಾನು ಅಲ್ಲ, ನೀವು ಎಗೈನ್ ಹೇಳಿ, ನೀವು ಹೇಳ್ತಿರೋ ಸೋಷಿಯಲ್ ಮೀಡಿಯಾ ಮುಖಾಂತರ. ಕೆಲವರು ಹೇಳ್ತಾರೆ ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿದ್ರೆ ಆಗಲ್ಲ, ರೋಡ್ಗೆ ಇಳಿಬೇಕು ಅನ್ನೋದು ನೀವು ಹೇಳಿದ್ದೀರಾ. ಅದನ್ನು ಇಲ್ಲ, ಇಳಿಬೇಕು, ನೀವು ನಿಂತ್ಕೊಂಡು ಮಾಡಬೇಕು ಅಂತ. ಅಲ್ಲ, ನಾನು ಹೋದೆ ನೇರವಾಗಿ ನೀವು ಈಗಲೇ ರಸ್ತೆಗೆ ಇಳಿದ್ಬಿಡಿ ಅಂತ ಹೇಳ್ತಿಲ್ಲ. ರಸ್ತೆಗೆ ಈಗಲೇ ಇಳಿದ್ಬಿಟ್ರೆ ಅದನ್ನ ಏನು ಪ್ರಯೋಜನ ಇಲ್ಲ. ಈಗ ನೆಕ್ಸ್ಟ್ 2028 ಎಲೆಕ್ಷನ್ ಟಾರ್ಗೆಟ್ ಅಲ್ಲದೆ ಇದ್ರೂ ಕೂಡ ನೆಕ್ಸ್ಟ್ ಇನ್ನೊಂದು ಯಾವುದೋ ಎಲೆಕ್ಷನ್ ಬರುತ್ತೆ, ಅದಕ್ಕೆ ಈಗಿಂದನೇ ಒಂದು ತಯಾರಿ ಆಗ್ಬೇಕು. ತಯಾರಿ ಅಂದ್ರೆ ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಜಾಕೀಯ. ನಾನು ಮತ್ತೆ ನಿಮಗೆ ಅದನ್ನ ಹೇಳ್ತಾ ಇರೋದು, ಮೊನ್ನೆ ನೀವೆಲ್ಲ ಸಿಕ್ತಾಗಲೂ ಅದನ್ನ ಹೇಳ್ತಾ ಇದ್ದೀವಿ. ಪ್ರಜಾಕೀಯ ಅಂದಾಗ ಪರ್ಸನಲಿ ನಾನೇ ಅಂತ ತಗೊಂಡ್ರೆ ಅಥವಾ ನನ್ನ ಜೊತೆಗೆ ನಮ್ಮ ಇದೇ ಥರ ಆಲೋಚನೆ ನಾವು ತುಂಬ ಜನ ಇದ್ದೀವಿ. ನೀವು ಫಸ್ಟು ಪ್ರಜಾಕೀಯ ಅಂದಾಗ ಅದೊಂದು ವೇವ್ ಇತ್ತಲ್ಲ, ಅಥವಾ ನಿಮ್ಮ ಥಾಟ್ಸ್ ಇತ್ತಲ್ಲ, ನಮ್ಮೆಲ್ಲರಿಗೂ ಭಾಳ ಬೇಗ ರೀಚ್ ಆಗಿತ್ತು. ಅಲ್ಲಲ್ಲ, ಅದನ್ನು ಕೇಳ್ತೀನಿ ನಾನು ನಿಮಗೆ. ಉಪೇಂದ್ರ ಬರ್ತೀರ ಏನೋ ಮಾಡ್ತಾರೆ ಅಂತಷ್ಟೇ. ಅಲ್ಲ, ಉಪೇಂದ್ರ ಬರ್ತೀರ ಏನೋ ಮಾಡ್ತೀರಂತಲ್ಲ, ಮತ್ತೆ ನನ್ನ ಮೂಲಕ ನನ್ನ ಥಾಟ್ಸ್ ನಿಮ್ಗೆ ಇಷ್ಟ ಆಗಿತ್ತು. ಅದಂದ್ರೆ ಯಾವ ಥಾಟ್ಸ್ ಇಷ್ಟ ಆಗಿತ್ತು? ನೀವು ಹೇಳ್ತಿರೋದಂದ್ರೆ ಇಲ್ಲಿ ಯಾರೋ ಲೀಡರ್ ಇಲ್ಲ, ಓಕೆ, ಒಬ್ಬ ಕೆಲಸಗಾರ. ನಮ್ಗೆ ಇಷ್ಟ ಆಗಿದ್ದು ಓಕೆ, ಯಾವ್ದೋ ಒಂದು IT ಕಂಪನಿ ಯಾರೋ. ಅಲ್ಲ, ಅದು ಕೇಳೋದಕ್ಕೆ ಚೆನ್ನಾಗಿದೆ. ಒಬ್ಬ ಕೆಲಸಗಾರ ನಮ್ಗೆ ಬೇಕು ಅನ್ನೋದಕ್ಕೆ ಚೆನ್ನಾಗಿದೆ. ಅವ್ನು ಇಟ್ಕೊಳ್ಳೋರು ಯಾರು? ಜನ ಕೆಲಸಗಾರ ಇಟ್ಕೊಬೇಕಾದ್ರೆ ಅವ್ರದ್ದು ಒಂದು ಸಣ್ಣ ಕೆಲಸ ಇದೆಯಲ್ವಾ. ಕೆಲಸ ಅಂದ್ರೆ ನೀವ್ ಹೇಳ್ತಿರೋದೇ ಅದೇ. 15 ಜನ ನೀವು ಹೇಳ್ತಾ ಇದೀರಲ್ಲ, 10 ಜನ ಅವ್ರ ಮನೇಲಿ ಹೇಳ್ಬೋದು, ಅವ್ರ ಅಕ್ಕಪಕ್ಕದ ಫ್ರೆಂಡ್ಸ್ ಹೇಳ್ಬೋದು, ಹೇಳ್ತಾ ಇರೋರು ಇದ್ದಾರೆ, ಖಂಡಿತ ಇದ್ದಾರೆ, ಇಲ್ಲ ಅಂತಲ್ಲ. ಅದು ನಿಮ್ಗೆ ಕಾಣಿಸ್ದೇ ಇರ್ಬೋದು. ಇಲ್ಲೇನಂದ್ರೆ ಅದು ಕಾಣಿಸ್ಲಿಲ್ಲ ಅಂದಾಗ ನಿಮ್ಗೆ ಅನ್ಸ್ಬೋದು. ನಿಮ್ಗೆ ದೊಡ್ಡ ಸಭೆ ಸಮಾರಂಭ ಮಾಡಿದಾಗ ನೀವು ಅಲ್ಲಿ ಈಸಿಯಾಗಿ ಹೇಳ್ಬಿಡ್ತೀರ, ಏಯ್ ಸೂಪರ್ ವೇವ್ ಇದೆಯಪ್ಪ ಈ ಸತಿ ಅಂತ ನೀವು ಸ್ಟಾರ್ಟ್ ಮಾಡ್ತೀರಿ. ಇದು ಕಾಣಿಸ್ಲಿಲ್ಲ ಅಂದ್ರೆ ಹೆಂಗೆ ಬೇರೆಯವ್ರಿಗೆ? ನಿಮ್ಮ ವಿಚಾರಕ್ಕೆ ಬರ್ತೀನಿ ಸರ್. ಮೊದಲೇ ನಾನು ಅದೇ ಸೋಷಿಯಲ್ ಮೀಡಿಯಾದೇ ಹೇಳ್ತಾ ಇದ್ದೆ. ನೀವು ಸೋಷಿಯಲ್ ಮೀಡಿಯೆಲ್ಲ ಆರಂಭ ಮಾಡಿದಾಗ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಜನಕ್ಕೆ ಒಳ್ಳೆ ಇದಾಗ್ತಾ ಇತ್ತು. ಬಟ್ ಈಗ ನೀವೇನಾದರೂ #, ಪ್ರಜಾಕೀಯ ಅಂತ ಹಾಕಿದ್ರೆ ನಿಮಗೆ ಹೆಚ್ಚು ಪೋಸ್ಟ್ ಸಿಗಲ್ಲ, ಅಥವಾ ಹೆಚ್ಚಿನ ಬರಹಗಳು ಏನೂ ಸಿಗಲ್ಲ. ನಾನು ಹೇಳ್ತಿರೋದು ಆ ಬರಹಗಳು ಸಿಗಂಗಾಗಬೇಕು, ಅಥವಾ ಹೆಚ್ಚು ಪೋಸ್ಟ್ಗಳು ಸಿಗಂಗಾಗಬೇಕು. ಈ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ಹಂಗೆ ವರ್ಕ್ ಆಗುತ್ತೆ. ಹೆಚ್ಚೆಚ್ಚು ಪೋಸ್ಟ್ಗಳು ಹಾಕ್ತಿದ್ದಂಗೆ ಅದು ಪದೇ ಜನರಿಗೆ ಶೋ ಆಗ್ತಾನೆ ಇರುತ್ತೆ. ನೀವು ನಿಮ್ಮ ಆಲೋಚನೆ ಈಗ ನನ್ನ ಪ್ರಕಾರ ಒಂದು 2-3% ಜನರಿಗೆ ತಲುಪಿರ್ಬೋದು ನಿಮ್ಮ ಆಲೋಚನೆ. ಈಗಲೂ ನೀವು ಹೋಗಿ ಕೇಳಿ, ಅಥವಾ ಇದರಲ್ಲಿ ಕಮೆಂಟ್ಸಲ್ಲಿ ನೋಡಿ. ಈಗ ಕಮೆಂಟ್ಸಲ್ಲಿ ಹೆಂಗೆ ಹಾಕಿರ್ತಾರೆ ಅಂದರೆ, ಇವ್ರು ಏನೋ ಹೇಳ್ತಾರ್ರಿ, ಇದನ್ನ ಇದು ಮಾಡಲ್ರಿ. ಅಲ್ಲ, ನಾನು ಹೇಳ್ತಿರೋದು ಆ ಥಾಟ್ಸ್ ಕೇಳಿ. ನಾನು ಇಲ್ಲೇ ಹೇಳ್ತೀನಿ, ತಲುಪಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ಅದನ್ನ ನಾನು ಕೇಳ್ತಾ ಇರೋದು. ತಲುಪಲಿಲ್ಲ ಅಂತ ನೀವು ಹೇಳ್ತಿದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ. ನಾನು ಹೇಳ್ತೇನೆ, ನನ್ನ ಪ್ರಾಮಾಣಿಕ ಅಭಿಪ್ರಾಯ ಹೇಳ್ತಾ ಇರೋದು. ನೀವು ಆರಂಭದಲ್ಲಿ ಬಂದಾಗ ಅಲ್ಲಲ್ಲ, ನಾನು ಪ್ರಾಮಾಣಿಕ ಹೇಳಿ ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ. ನಾವು ಆರಂಭದಲ್ಲಿ ನಾವೇನು ಅನ್ಕೊಂಡಿದ್ವಿ ಅಂದ್ರೆ, ನೀವು ಸಿನಿಮಾದಿಂದ ಆಚೆಗೆ ಬಂದು, ಸಿನಿಮಾನೆಲ್ಲ ಬಿಟ್ಟು ಆಚೆಗೆ ಬಂದು ಪೂರ್ಣ ಪ್ರಮಾಣದಲ್ಲಿ ಇದನ್ನು ನೀವು ತೊಡಗಿಸ್ಕೋತೀರಿ. ನಿಮ್ಮ ಆಶಯ ಇರುವಂಥ ಒಂದಷ್ಟು ಜನ ಅಂತೂ ನಿಮ್ಮ ಜೊತೆ ಬಂದೇ ಬರ್ತಾರೆ. ನಿಮ್ಮ ಆಲೋಚನೆ ತುಂಬ ಜನ ಇದ್ದಾರೆ. ನೀವೆಲ್ಲರೂ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇರ್ತೀರಿ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹಂಗಾಗ್ಲಿಲ್ಲ ಅನಿಸ್ತು ನನಗೆ. ಯಾಕೋ ನೀವು ಯೂಟರ್ನ್ ಅಲ್ಲಲ್ಲ. ಓಕೆ, ಇವಾಗ ಮತ್ತೆ ನೀವು ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿ ಅಂತ ಹೇಳಿ ಅದನ್ನ ನಾನು ನಿಮ್ಮನ್ನ ಇಲ್ಲೇ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಜೆಸ್ಟ್ ಮೀ. ಐ ಆಮ್ ಆಸ್ಕಿಂಗ್, ಐ ಆಮ್ ಓಪನ್ ಮೈಂಡೆಡ್. ಇವಾಗ ನೀವು ಮತ್ತೆ ಉಪೇಂದ್ರ ಅದೇ ಹಳೇದು ಮಾತಾಡ್ತೇನೆ ಅಂತ ಹೇಳ್ಬೇಡಿ. ನಾನು ಓಪನ್ ಆಗಿದ್ದೀನಿ. ಈಗ ಹೇಳಿ. ಈಗ ನನಗೆ ನಾನು ಏನಂದ್ರೆ ನಿನ್ನೆ ರಾತ್ರಿ ಯೋಚನೆ ಮಾಡಿದೆ. ಒಂದು 3-4 ಕಮಿಟ್ಮೆಂಟ್ ಇದೆ ನನಗೆ. ಇವಾಗ ಒಂದು 3 ತೆಲುಗು ಫಿಲಮು, ಒಂದು 3 ಕನ್ನಡ ಸಿನಿಮಾ ಇದೆ. ನಾನು ಇವತ್ತು ಡಿಸೈಡ್ ಮಾಡಬೇಕು ಅಂತಲೇ ಅನ್ಕೊಂಡ್ ಬಂದಿರೋದು. ನಿಮ್ಮಿಂದನೇ ಡಿಸಿಷನ್ ಬಂದ್ಬಿಡ್ಲು. ನಾನು ಇದನ್ನು ಬಿಟ್ಬಿಡ್ತೀನಿ. ಇವಾಗ ಬಿಟ್ಬಿಟ್ಟು ನಾನು ಕಂಪ್ಲೀಟ್ ಫ್ರೀ ಆಗ್ತೀನಿ. ಇವಾಗ ನಾನು ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ, ನಾನು 2 ವರ್ಷ ನಾನು ಯಾವ ಪಿಕ್ಚರು ಮಾಡಲ್ಲ ಅಂತ. ಈಗ ನನ್ನ ಕೆಲಸ ಹೇಳಿ, ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಈಗ ನನ್ನ ಆಲೋಚನೆ ಹೇಳ್ತೀನಿ ಸರ್. ನಂದು ಅಂದ್ರೆ ನಂದೇ ಮೇಧಾವಿ ಅಂತ ನನ್ನ ಈಗ ಫಾರ್ ಎಕ್ಸಾಂಪಲ್ ಸರ್, 224 ವಿಧಾನಸಭಾ ಕ್ಷೇತ್ರ ಇದೆ. ಈಗ ತಕ್ಷಣಕ್ಕೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜ್ ಓಪನ್ ಆಗಬೇಕು. ಆ ಪೇಜಲ್ಲಿ ಆರಂಭದಲ್ಲಿ ಆ ತೀರ್ಥಹಳ್ಳಿ ಸಮಸ್ಯೆಗಳು, ಅದಕ್ಕೆ ಸಂಬಂಧಪಟ್ಟ ಯಾರನ್ನ ಒಬ್ಬರನ್ನು ತಲುಪಿ ಆ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪೋಸ್ಟು ಅದು ಇದೆಲ್ಲ ಹೋಗ್ತಾ ಹೋಗುತ್ತೆ. ಪ್ರಜಾಕೀಯ ಥಾಟ್ಸ್ಗಳೆಲ್ಲವೂ ಕೂಡ ಶುರುವಾಗುತ್ತೆ. ಸ್ವಲ್ಪ ಆ ಪೇಜ್ ರೀಚ್ ಆಗ್ತಾ ಇದ್ದಂಗೆ ಉಪೇಂದ್ರ ಅವ್ರ ಮೂಲಕವೇ ಒಂದು ಕೇಳ್ಕೋಬೇಕು. ನೀವು ಲೈವ್ ಬಂದು ಅಥವಾ ಇನ್ನೊಂದು 224 ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಲೈವ್ ಬರೋದೇನು ದೊಡ್ಡ ವಿಚಾರ ಅಲ್ಲ. ಲೈವ್ ಬಂದು ನನಗೊಂದು 10-15 ಜನ ಬೂತ್ ಮಟ್ಟದಲ್ಲಿ ಕೆಲಸ ಮಾಡೋರು ಬೇಕು. ಈಗ ನಮ್ಮಿಂದ ಯಾವ ಸ್ಯಾಲ್ರಿ ನಿರೀಕ್ಷೆ ಮಾಡಬೇಡಿ, ನಮ್ಮಿಂದ ಯಾವ ಹಣ ನಿರೀಕ್ಷೆ ಮಾಡಬೇಡಿ. ನೀವು 5 ಗಂಟೆವರೆಗೆ ಕೆಲಸ ಮಾಡ್ತೀರಾ, ಕೆಲಸ ಮಾಡಿ. 5 ಗಂಟೆ ಮೇಲೆ ಇದ್ದಾಗ ಈ ದೇಶಕ್ಕೋಸ್ಕರ ಏನಾದರೂ ಮಾಡಿ, ಅಥವಾ ಏನೋ ಒಂದು ಬದಲಾವಣೆ ಪ್ರಯತ್ನ ಪಡಿ. 5 ಗಂಟೆ ಆದ್ಮೇಲೆ ಮನೆಗೆ ರೀಚ್ ಆಗಿ. ಇಷ್ಟೇ. ನೀವು ನಮ್ಮ ಮನೆಗೆ ಬರ್ತಾರೆ. ಈಗ ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ. ನನಗೇನೋ ನಿಮ್ಮ ಆಲೋಚನೆ ಆಯ್ತು, ನಮ್ಗೆ ಅಪ್ಪ ಅಮ್ಮಗೆ ಅರ್ಥ ಆಗ್ತದೆ. ಅಪ್ಪ ಅಮ್ಮಗೆ ಹೇಳ್ಬೇಕೀಗ, ನೋಡಪ್ಪ, ಇಲ್ಲಿವರೆಗೆ ಯಾವ ನಾಯಕ ಅಂತ ಬರ್ತಿದ್ದ, ನಿಮ್ಗೆ ದುಡ್ಡಿನ ಆಸೆ ಅದು ಇದು ತೋರಿಸ್ತಾ ಇದ್ದ, ಅದಲ್ಲ. ನೀವು ಹೋದಾಗ ಒಬ್ರು ರೀಚ್ ಆಗೋರು ಸಿಗ್ತಾರೆ. ನೀವು ಹೋದಾಗ ಒಬ್ರು ನೀವು ಏನೇ ಕೆಲಸ ಹೇಳಿದ್ರೆ ಮಾಡ್ಕೊಡೋರು ಸಿಗ್ತಾರೆ. ಅಂತರನ್ನು ತರುವಂತ ಪ್ರಯತ್ನ ಉಪೇಂದ್ರ ಮಾಡ್ತಾ ಇದ್ದಾರೆ. ಅವ್ರು ಓಟ್ ಹಾಕ್ತಾರೋ, ಓಟ್ ಹಾಕಿ ಕನ್ವರ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮ ಥಾಟ್ ನನ್ನ ತಂದೆ ನಮ್ಮ ಅಮ್ಮಂಗೆ ತಲುಪಬೇಕು. ಈಗ ನಾನು ಮಾಡ್ತೀನಿ ಖಂಡಿತ. ಈಗ ಒಂದು ಫೇಸ್ಬುಕ್ ಲೈವ್ ಮಾಡಿ, ತೀರ್ಥಹಳ್ಳಿ ಅವ್ರಿಗೆ ಮಾತ್ರ ಇದು ನಾನು ಮಾತಾಡ್ತಾ ಇದ್ದೀನಿ.
ತೀರ್ಥಹಳ್ಳಿಲಿ ನನಗೊಂದು 15 ಜನ ಈ ತರ ಬೇಕು ಅಂತ ಹೇಳ್ಬೇಕು. ಬರೀ ತೀರ್ಥಹಳ್ಳಿ ಯಾವುದು ಒಂದು ಪರ್ಟಿಕ್ಯುಲರ್ ವಿಲೇಜ್ ಹೇಳ್ತಾರೆ ನಾನು. ಅಂದ್ರೆ ತೀರ್ಥಹಳ್ಳಿ ಅಂದಾಗ ಒಂದಷ್ಟು ಬೂತ್ಗಳನ್ನೆಲ್ಲ ಫಸ್ಟ್ ಲಿಸ್ಟ್ ಮಾಡ್ಕೊಂಡು ಇಂತಿಂತ ಬೂತಿಂದ ಇಂತಿಷ್ಟು ಜನ ಬೇಕು ನನಗೆ, ಅಂದ್ರೆ ಪ್ರತಿ ಬೂತಿಂದ ಕನಿಷ್ಠ 5 ಜನ ಬೇಕು ನನಗೆ. 5 ಜನ ನಿಮ್ಮಿಂದ ನಾನು ಬೇರೆ ನಿರೀಕ್ಷೆ ಮಾಡಲ್ಲ, ಅಂದ್ರೆ ನಮ್ಮಿಂದ ನೀವು ನಿರೀಕ್ಷೆ ಮಾಡಬೇಡಿ. ನಿಮ್ಗೇನೋ ಬದಲಾವಣೆ ಬಯಸ್ತಾ ಇದ್ರೆ, ಸಮಾಜಕ್ಕೆ ಏನೋ ಮಾಡ್ಬೇಕು ಅನ್ನೋ ತುಡಿತಾ ಇದ್ರೆ ನನ್ನ ಜೊತೆಗೆ ಜಾಯ್ನ್ ಆಗಿ, ನನ್ನ ಜೊತೆಗೆ ಬನ್ನಿ. ಸೋಷಿಯಲ್ ಮೀಡಿಯಾ ಮೂಲಕ ನಾನು ಹೆಂಗೂ ತಲುಪ್ತಾ ಇರ್ತೀನಿ. ನಿಮ್ಮ ಕೈಯಿಂದ ಪ್ರತಿ ಮನೆಗೆ ತಲುಪುವ ಪ್ರಯತ್ನ ಆಗುತ್ತೆ ಅಂದ್ರೆ ಓಕೆ, ಯಾಕಾಗಲ್ಲ ಸರ್? ಓಕೆ, ಖಂಡಿತ. ನೋಡಿ, ನಿಮ್ದೇ ಒಂದು 15 ಲಕ್ಷ ಜನ ಇದ್ದಾರೆ ಇಲ್ಲಿ, ಅಂದ್ರೆ 25 ಲಕ್ಷ ಜನ ಇದ್ದಾರೆ ನಿಮ್ ಸಬ್ಸ್ಕ್ರೈಬರ್ಸ್. 50 ಲಕ್ಷ ಜನ ಎಲ್ಲ ಸೇರಿ ನಮ್ಗೊಂದು 25 ಲಕ್ಷ ಜನಕ್ಕೆ ನಾವು ಇದನ್ನ ಕನ್ವೆ ಮಾಡ್ತಾ ಇದೀವಿ. ಈ ಮೂಲಕನೇ ನಾನು ಕೇಳ್ಕೊಂತೀನಿ, ಪ್ರತಿ ಬೂತಿಂದ, ಪ್ರತಿ ಒಂದು ಇದರಿಂದ, ವಾರ್ಡಿಂದ, ಬೆಂಗಳೂರಿಂದ ದಯವಿಟ್ಟು 10 ಜನ ರೆಡಿಯಾಗಿ, ನಾನು ಈ ಮೂಲಕನೇ ಕೇಳ್ಕೊಂತ ಇದ್ದೀನಿ. ಓಕೆನಾ? ಕರೆಕ್ಟ್ ತಾನೆ? ಕರೆಕ್ಟ್. 10 ಜನ ರೆಡಿಯಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ನೀವು ಹೇಳಿದ್ರಲ್ಲ, ಏನ್ ಹೇಳ್ಬೇಕು ಅವರಿಗೆ? ನಿಮ್ಮ ಅದೇ ನಾನು ಹೇಳ್ತಾ ಮನೆಗೆ ತಲುಪಿಸ್ಬೇಕು ನಿಮ್ಮ ಆಲೋಚನೆನ. ದಯವಿಟ್ಟು ನಾನು ಉಪೇಂದ್ರ ನಿಮ್ ತರನೇ ಕೇಳ್ಕೊಂತೀನಿ, ಬಾಂಧವರೇ, ನಾನು ಉಪೇಂದ್ರ. ಈ ತರ ನನಗೆ ಪ್ರತಿ ಒಂದು ಒಂದು ವಾರ್ಡಿಂದನೂ ಒಂದೊಂದು ಬೂತಿಂದ ನನಗೊಂದು 5 ಜನ ಸಾಕು. ನನಗೆ 5 ಜನ ಬಂದು, ಈ ಏನಿಲ್ಲ ಪ್ರಜಾಕೀಯ ಅಂದ್ರೆ ಏನಿಲ್ಲ, ಈ ಒಂದು ಹೊಸದು ಇಲ್ಲಿ ದುಡ್ಡು ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಪ್ರಚಾರ ಆಗಲಿ ಇರಲ್ಲ. ನೀವು ಈ ವಿಚಾರಗಳನ್ನ, ಒಂದು ಆ್ಯಪ್ ಇದೆ, ಈ ವಿಚಾರಗಳನ್ನ ನೀವು ಒಂದು ಎಷ್ಟು ಸಾಧ್ಯವೋ ಅಷ್ಟು ಮನೆಗಳಿಗೆ ತಲುಪಿಸಿ. ಓಕೆ, ಕೇಳಿದ್ದೀನಿ. ನಂದು ಇನ್ನೊಂದೇನಪ್ಪ ಅಂದ್ರೆ, ಓಕೆ, ಮುಂದಿನ ವಿಧಾನಸಭಾ ಚುನಾವಣೆಗೆ ನೀವು ಸ್ಪರ್ಧೆ ಮಾಡಬೇಕು. ಖಂಡಿತ ಸ್ಪರ್ಧೆ ಮಾಡ್ತೀನಿ. ಓಕೆ, ಸ್ಪರ್ಧೆ ಮಾಡ್ತೀನಿ. ಇವಾಗ ಸ್ಪರ್ಧೆ ಮಾಡಿ ಗೆದ್ದು ನೀವು ಏನ್ ಮಾಡ್ತೀರಿ ಅನ್ನೋ ತೋರಿಸ್ಬೇಕು ಜನಕ್ಕೆ. ಗೆದ್ದ ನಂತರ ನೀವು ಏನ್ ಮಾಡಬಲ್ಲಿರಿ ಅಲ್ಲ, ಅದು ಕೇಳಿ ಏನ್ ಮಾಡ್ತೀರಾ ಅಂತಾನು ಕೇಳಿ. ಯಾಕಂದ್ರೆ ನಾನು ಮತ್ತೆ ಕ್ವಶನ್ ಇಡಬೇಡಿ ಅಲ್ಲಿ. ಅಲ್ಲ, ನಾ ಅದನ್ನೇ ಕೇಳಿ, ಗೆದ್ದು ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಏನ್ ಮಾಡ್ಬೇಕು ಅಂತ ಹೇಳಿ ದಯವಿಟ್ಟು. ಅಲ್ಲ, ನಾನು ಹೇಳ್ತಾರೆ ಸರ್, ಈಗ ಬೇಸಿಕ್ ಅಲ್ಲಲ್ಲ, ನಾನು ಸಿಂಪಲ್ ಆಗಿ ಕೇಳ್ತೀನಿ. ದಯವಿಟ್ಟು ಯಾಕೆ ಗೊತ್ತಾ, ನಾನು ನಿಮ್ಮನ್ನು ದಯವಿಟ್ಟು ಇದು ಮಾಡ್ತೀನಿ ಅನ್ಕೊಂಬೇಡಿ. ಜಸ್ಟ್ ಐ ವಾಂಟ್ ಟು ಡಿಸ್ಕಸ್, ಐ ವಾಂಟ್ ಟು ನೋ ಆಕ್ಚುಲಿ ಏನ್ ನಿಮ್ಮ ಮೈಂಡಲ್ಲಿ ಇದೆ ಅಂತ ತಿಳ್ಕೊಬೇಕು. ಇವಾಗೆಲ್ಲ ಪ್ರಜಾಕೀಯ ಉಪೇಂದ್ರ ಅವ್ರು ಬರ್ತಿಲ್ಲ ಅಂತ ಹೇಳ್ತಿರೋ, ನನಗೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ದಯವಿಟ್ಟು ಬೇರೆ ಥರ ಅನ್ಕೊಂಬೇಡಿ, ಕೇಳಿ ಏನ್ ಬಯಸ್ತಿದ್ದೀರಾ ನನ್ನಿಂದ ಅಂತ ಕೇಳಿ. ನಾನು ಹೇಳಿ ಆಮೇಲೆ ನಿಮ್ಮ ಬರ್ತೀನಿ. ತುಂಬಾ ಜನ ಸಿಲ್ಲಿ ಅಥವಾ ಅವ್ರ ಆಲೋಚನೆಗಳು ಏನಿದೋ ಏನ್ ಬೇಕಾದ್ರೆ ಅನ್ಕೊಂಡು ನಾನು ಹೇಳ್ತಾರೆ ಸರ್. ಈಗ ನಾನು ನೀವು ಶಾಸಕನಾಗಿ ಆಯ್ಕೆ ಆದ್ರಿ, ಶಾಸಕನಾಗಿ ಆಯ್ಕೆ ಆದ್ರೆ ಅಂದ್ರೆ ಆ ಶಾಸಕನು ಕೊಂಬು ಗಿಂಬು ಎಲ್ಲ ಬದಿಗಿಟ್ಟು ಪ್ರತಿದಿನ ತೀರ್ಥಹಳ್ಳಿ ಹತ್ರ ನನ್ನೊಂದು ಕಚೇರಿ ಇದೆ, ಸಣ್ಣದಾಗಿ ಕಚೇರಿ, ಅದ್ದೂರಿತನ ಯಾವುದೂ ಇಲ್ಲ, ಸಣ್ಣದಾಗಿ ಕಚೇರಿ ಇದೆ. ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಆ ಕಚೇರಿ ಕೂತ್ಕೋತೀನಿ. ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಆ ಕಚೇರಿ ಕೂತ್ಕೋತೀನಿ. ಒಂದು 8 ಗಂಟೆಗೆ ನನ್ನ ಕೆಲಸ ಶುರುವಾಗುತ್ತೆ. ಮಧ್ಯಾಹ್ನ ನನಗೆ ಹೇಳ್ತಾ ನಿಮಗೆ ಅಂದ್ರೆ ನೀವು ಮಾಡಬೇಕು ನನಗೆ ಹಂಗೆ ಹೇಳಿ, ನನ್ನ ಆಲೋಚನೆ ಹೇಳ್ತೀರಿ. ಇಲ್ಲ, ನಾನು ಬಂದು ನೀವು ಬೆಳಗ್ಗೆ ಮುಂಚೆ 8 ಗಂಟೆಗೆ ಬಂದು ಕೂತ್ಕೋತೀರಿ. ಓಕೆ, ಆಫೀಸ್ ಅಂತ ಒಂದಿರುತ್ತೆ. ಅಲ್ಲ, ನನ್ನ ಗೆಲ್ಸಿದ್ರ ಮೇಲೆ ಆಫೀಸಲ್ಲಿ ಬಂದು ಕೂತ್ಕೊಂತೀನಿ. ಅಲ್ಲಿ ಜನನ್ನ ನಾನು ಮಾತಾಡಿಸ್ಬೇಕು. ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ, ಅಟ್ಲೀಸ್ಟ್ ಇಲ್ಲಿವರೆಗೆ ಶಾಸಕರು ಜನರ ಕೈಗೆ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆವರೆಗೆ ಜನರನ್ನು ಮಾತಾಡಿಸ್ಬೇಕು, ಜನರ ಮನವಿನ ಸ್ವೀಕರಿಸಬೇಕು. ಸ್ವೀಕರಿಸಿ ಆದ್ಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ಸಾಲ್ವ್ ಮಾಡೋ ಪ್ರಯತ್ನ ಆಗುತ್ತೆ ಅದು ಮಾಡಬೇಕು. ನೀವು ತಹಶೀಲ್ದಾರ್ನ ಸಂಪರ್ಕಿಸ್ತಿರೋ, ಡಿಸಿನ ಸಂಪರ್ಕ ಮಾಡ್ತಿರೋ, ಪ್ರತಿ ಗ್ರಾಮ ಪಂಚಾಯತಿ VA-ಗಳನ್ನ ಸಂಪರ್ಕ ಮಾಡ್ತಿರೋ, ಅಥವಾ ಯಾರು ಮಾಡ್ತಿರೋ ಅವ್ರನ್ನ ಸಂಪರ್ಕ ಮಾಡಿ ಜನರ ಸಮಸ್ಯೆನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ಬೇಕು. ಓಕೆ, ಖಂಡಿತ ಮಾಡ್ತೀನಿ. ನನ್ನ ಜೊತೆಲಿ ಯಾರು ನಿಂತ್ಕೊಂತಾರೋ ಅವ್ರಿಗೂ ಇದನ್ನೇ ಹೇಳ್ತೀನಿ. ಬೇಕಾದ್ರೆ ಏನೋ ನೀವು 9 to 6 ಅಥವಾ 9 to 7 ನೀವು ಆ ಕ್ಷೇತ್ರದಲ್ಲಿರ್ಬೇಕು. ಈಗ ಅದನ್ನು ಹೇಳ್ಬಿಡಿ. ಇವಾಗ ಯಾಕೆ ಗೊತ್ತಾ, ಯಾಕಂದ್ರೆ ಎಲ್ಲಿಂದನೋ ಬರ್ಬೇಕಾಗತ್ತೆ. ಅವರು ಒಂದು ಕ್ಷೇತ್ರದಲ್ಲಿ ಒಂದು ಆಫೀಸ್ ಇದೆ ಅನ್ಕೊಳ್ಳಿ, ಅವ್ರು ಎಲ್ಲಿಂದನೋ ಬರ್ಬೇಕಾಗತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಅನ್ಕೊಳ್ಳಿ. ಒಂದು ನೀವು MLA ಕ್ಷೇತ್ರ ಎಷ್ಟು ಜನ ಇರ್ತಾರೆ, ಒಂದು 20 ಲಕ್ಷ ಜನ, 25 ಲಕ್ಷ ಜನ ಇರ್ತಾರೆ. 25 ಲಕ್ಷ ಜನ ಬಂದು ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಬೆಟ್ರ್ ಶಿಫ್ಟ್ ಆಗೋದು ಬೆಟ್ರ್. ನಾನು ಇನ್ನೂ ಬೆಟರ್ ಆಗಿ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ನಾನು ಮೀಟ್ ಮಾಡ್ಬೇಕು ಜನನ್ನ. ಬರೀ ಒಂದು ಆಫೀಸಲ್ಲಿ ಕೂತ್ಕೊಂಡು ಲಕ್ಷಾಂತರ ಜನ ಮೀಟ್ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ರೋಮ್ ಅರೌಂಡ್, ಎಲ್ಲ ಕಡೆ ಓಡಾಡಿ ಜನನ ಸಂಪರ್ಕದಲ್ಲಿ ಇಟ್ಕೊಂಡು ಏನ್ ಬೇಕು ಅಂತ ಕೇಳಿ ಮಾಡಬೇಕು. ಅಲ್ಲ, ಇದೊಂದು ಅದೇ ನೀವು ಹೇಳಿದಂಗೆ ಇಂಪ್ರೂವೈಸ್ ಮಾಡೋದಾದ್ರೆ, ಈಗ ತೀರ್ಥಹಳ್ಳಿ ಅಂತ ಬಂದ್ರೆ ತೀರ್ಥಹಳ್ಳಿ ಒಂದು ಕಚೇರಿ, ಮೇಗ್ರೋಳಲ್ಲಿ ಒಂದು ಕಚೇರಿ, ಹೊಸನಗರ ಒಂದು ಕಚೇರಿ. ತೀರ್ಥಹಳ್ಳಿಲಿ ನಾನು ಸೋಮವಾರ ಇರ್ತೀನಿ, ಹೊಸನಗರದಲ್ಲಿ ಮಂಗಳವಾರ ಇರ್ತೀನಿ, ಇನ್ನೊಂದಿದ್ರಲ್ಲಿ ನಾನೇ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ. ಫಸ್ಟ್ ಆಗ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ವಿತ್ ಪೀಪಲ್. ಹೌದು, ಜನರನ್ನ ತಲುಪ್ತೀರಿ. ತಲುಪಿ ಆದ ಬಳಿಕ ಈಗ ನೀವು ಕೆಲಸ ಆಗ್ಬೇಕಂದ್ರೆ ತಹಶೀಲ್ದಾರ್ ಬಳಿ ಕಳಿಸ್ಲೇಬೇಕು. ಏನೊಂದು ಆಗ್ಬೇಕು, ತಹಶೀಲ್ದಾರ್ ಬಳಿ ಕಳಿಸ್ಬೇಕು. ಆ ತಹಶೀಲ್ದಾರ್ ಆರಾಮಾಗಿ ಸಿಗೋ ರೀತಿಯಾದಂತ ವಾತಾವರಣನ ನೀವು ನಿರ್ಮಾಣ ಮಾಡ್ಲೇಬೇಕು. ಅದೇ ಯಾವ ತರ, ಒಂದು ಶಾಸಕರ ಕಂಟ್ರೋಲ್ ಅಲ್ಲಿ. ನೀವು ಅಧಿಕಾರಿಗಳನ್ನ ನಿಮ್ಮ ಕಂಟ್ರೋಲ್ ಅಂದ್ರೆ ಒಂದು ಮಾತು ಕೇಳೋ ಹಂತಕ್ಕೆ ಇಟ್ಕೊಳ್ಳೇಬೇಕು. ಆ ತಹಶೀಲ್ದಾರರು ಲಂಚ ಗಿಂಚ ಏನೂ ತಗೊಳ್ಳದೆ ಜನರ ಕೆಲಸ ಆಗೋ ರೀತಿಲಿ ಇರಬೇಕು. ಲಂಚ ತಗೊಂಡ್ರು ಅಂದ್ರೆ ಜನ ಮುಕ್ತವಾಗಿ ನಿಮ್ಮ ಹತ್ರ ಅದನ್ನ ಹಂಚ್ಕೊಳ್ಳೋ ರೀತಿಲಿ ಇರಬೇಕು. ಈ ತಹಶೀಲ್ದಾರ್ ಲಂಚ ಕೇಳಿದ್ರು ಅಂದ್ರೆ ಅವ್ರು ಆರಾಮಾಗಿ ಬಂದು ನಿಮ್ಮ ಹತ್ರ ಅದನ್ನ ಮುಕ್ತವಾಗಿ ಹಂಚ್ಕೊಳ್ಳೋಂಗೆ ಇರಬೇಕು.
ಆಯ್ತಪ್ಪ ಹಿಂಗ್ ಕೇಳಿದ್ರು ಏನ್ ಮಾಡು ಇದಾಗಿ ಈ ತರದ್ ಆಗ್ಬೇಕು ಅಂತ. ಓಕೆ, ಖಂಡಿತ ನಾನು ಫಸ್ಟ್ ಹೇಳ್ತಾ ಇರೋದು ನೀವು ಕೆಲಸ ಹೇಳಿ, ಇದನ್ನ ಹೇಳಿದ್ರ ಮೇಲೆ ಮುಗಿದೋಯ್ತು. ನೀವೇನ್ ಹೇಳಿದ್ರಿ, ನನಗ್ ನೀವು ಕೆಲಸ ಕೊಟ್ರೆ ಎಲೆಕ್ಷನ್ ನಾನು ಗೆದ್ರೆ ಎಲ್ಲರನ್ನು ಕಾಂಟ್ಯಾಕ್ಟರ್ ಇರೋ ತರ ಒಂದು 25-30 ಕಚೇರಿಗಳು, ನನ್ನ ಕಚೇರಿನೂ ಬೇಡ, ಅದಕ್ಕೂ ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅದು ಜನರ ದುಡ್ಡೆ ಬೇಡ. ಐ ಕ್ಯಾನ್ ಮೀಟ್ ಆಕ್ಚುಲಿ, ನಾನು ರಸ್ತೆಯಲ್ಲಿ ನಿಂತ್ಕೊಂಡು ಮೀಟ್ ಮಾಡ್ಬೋದು, ಅರಳಿಕಟ್ಟೆಯಲ್ಲಿ ಮೀಟ್ ಮಾಡ್ಬೋದು, ಇನ್ನೆಲ್ಲ ಓಡ್ಲಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಿ ಜನ ಒಂದು 100 ಜನ 200 ಜನ ಸೇರೋ ಕಡೆ ನಾನು ಮೀಟ್ ಮಾಡ್ಬೋದು. ಓಕೆ, ಮೀಟ್ ಮಾಡ್ತೀನಿ, ಅವರ ಇದನ್ನ ತಗೊಂತೀನಿ, ನಾನು ಏನೇನು ಅವ್ರ ಬೇಡಿಕೆಗಳು ತಗೊಂತೀನಿ, ಹೋಗ್ತೀನಿ ನಾನು ಸರ್ಕಾರದಲ್ಲಿ ಅದ್ರಲ್ಲಿ ಯಾರ್ಯಾರು ಏನೋ ಸಂಬಂಧಪಟ್ಟ ಇಲಾಖೆ ಇದೆಯೋ ಅಲ್ಲಿ ಹೋಗಿ ಇಟ್ಬಿಟ್ಟು ಈ ಕೆಲಸ ಆಯ್ತಾ ಇದು ಅಂತ ಅಲ್ವಾ, ಇದನ್ನ ಮಾಡಿಸ್ಬೇಕು ಅಲ್ವಾ. ಇದೇ ಇರೋದು, ಸಿಸ್ಟಮ್ಮೇ ಇರೋದು ಇದು. ಏನ್ ಹೇಳಿ, ಇವಾಗ ಡಿಜಿಟಲೈಸ್ ಆಗಿರ್ಬೋದು ಇದು. ನಾನು ಡಿಜಿಟಲೈಸ್ ಆಗಿ ಹೇಳ್ತಾ ಇದ್ದೀನಿ ಇದನ್ನೇ, ಟು ಕಾಂಟ್ಯಾಕ್ಟ್ ಪ್ರತಿಯೊಬ್ಬರನ್ನು ಪರ್ಸ್ನಲ್ ಆಗಿ ಬಂದು ನೋಡೋಕೆ ಹೋದ್ರೆ ಒಂದು 5 ವರ್ಷ ಬೇಕು ಎಲ್ಲರನ್ನು ಮೀಟ್ ಮಾಡೋದಕ್ಕೇನೆ. ಸೊ ದೇರ್ ಇಸ್ ಎ ಸ್ಟ್ರಕ್ಚರ್ ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆ, ಯು ಕ್ಯಾನ್ ಕನೆಕ್ಟ್, ಯು ಕ್ಯಾನ್ ಇಂಟ್ರಾಕ್ಟ್, ಯು ಕ್ಯಾನ್ ವಿಡಿಯೋ ಕಾಲ್. ನಾನು ಇಲ್ಲೇ ಕೂತ್ಕೊಂಡು ವಿಡಿಯೋ ಕಾಲ್ ಅವಾಗಾರ ಮಾಡ್ಬೋದು, ಅವಾಗೇನು ಬೋಟು ಗೀಟು ಆ ಥರ ಇರಲ್ಲ. ಈಗ ನಾನು ತೀರ್ಥಹಳ್ಳಿ ಜನರಿಗೆ ನೀವೆಲ್ಲ ಬನ್ನಿ, ನಾನು ಸಿಗ್ತೀನಿ, ಮನೇಲೇ ಕೂತ್ಕೊಂಡು ಬನ್ನಿ, ನೀವು ಅಲ್ಲಿಂದ ಯಾವುದೋ ಕಚೇರಿಗೆ ಬರೋದು ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡು ನನ್ನ ಹತ್ರ ಮಾತಾಡಿ, ನಾನು ಲೈವ್ ಬರ್ತೀನಿ ಅಥವಾ ಝೂಮ್ ಮೀಟಿಂಗ್ ಬರ್ತೀನಿ, ಝೂಮ್ ಕಾಲಲ್ಲಿ ನೀವು ಮಾತಾಡಿ, ಏನೇನು ಬೇಕೋ ಸಮಸ್ಯೆಗಳಲ್ಲಿ ನಾನು ತೊಗೊಂಡೋಗಿ ಅದನ್ನು ಕೊಡ್ತೀನಿ ಅಂತ ಮಾಡ್ಬೋದು. ಅಲ್ಲ, ಇನ್ನೂ ಬೆಟರ್ ಆಗಿ, ಇನ್ನೂ ಈಸಿಯಾಗಿ, ಕರೆಕ್ಟ್ ಅಲ್ವಾ? ಓಕೆ, ಇದು ಮಾಡ್ತೀನಿ. ನೆಕ್ಸ್ಟ್ ಇದನ್ನು ತೊಗೊಂಡೋಗಿ ನಾನು ಇಡ್ತೀನಿ, ಅವ್ರ ಸಮಸ್ಯೆಗಳು ಹೇಳ್ತೀನಿ, ಆ ಸಮಸ್ಯೆಗಳ ಪರಿಹಾರ ಆಯ್ತಾ ಅಂತ ಹೇಳ್ತೀನಿ, ಎಷ್ಟು ದುಡ್ಡು ಬಂದಿದೆ ಅಂತ ಹೇಳ್ತೀನಿ, ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ಇಷ್ಟ ಅಲ್ವಾ? ಇದು ಕೊಟ್ಟರೆ ನೀವು ಸಪೋರ್ಟ್ ಮಾಡ್ತೀರಾ? ಹೌದು, ಖಂಡಿತ. ಅಷ್ಟೇನಾ ನಿಮ್ಮದು ಬೇಡಿಕೆ? ಇದನ್ನ ಮೀರಿ ಏನು ಬಯಸಕ್ಕಾಗತ್ತೆ ಸರ್? ಈಗ ನೀವೇನು, ನನಗೆ ಒಳ್ಳೆ ರಸ್ತೆ ಬೇಕು, ನನಗೆ ಒಳ್ಳೆ ನನ್ನ ಸರ್ಕಾರಿ ಶಾಲೆ ನೀವೇನು ಅದ್ಭುತ ಮಾಡದೇ ಇದ್ರು ಕೂಡ ಬೇಸಿಕ್ ಕಟ್ಟಡ ಚೆನ್ನಾಗಿದ್ರೆ ಸಾಕು, ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಆರಾಮಾಗಿ ಸಿಕ್ಕರೆ ಸಾಕು, ನಮ್ಮ ಮನೆ ಮುಂದೆ ಕಸ. ಇವಾಗ ಇಷ್ಟು ಹೇಳಿದ್ರೆ ನನಗೆ ಜನ ವೋಟ್ ಹಾಕ್ತಾರೆ, ನನ್ನ ಜೊತೆಲಿರೋ ವೋಟ್ ಹಾಕ್ತಾರೆ, ಅದು ತಲುಪಿಸ್ಬೇಕು ಜನಕ್ಕೆ. ಇದು ನಿಮ್ಮ ಥಾಟ್ಸ್ನ ಅಲ್ಲ. ಓಕೆ, ಇದನ್ನ ತಲುಪಿಸೋದು ಹೆಂಗೆ ಅಂತಾನು ಕೇಳ್ತಾ ಇದ್ದೀನಿ. ಅದೇ ಬೂತ್ ಮಟ್ಟದಲ್ಲಿ ನಿಮ್ಗೆ ಕಾರ್ಯಕರ್ತರು ಪಡೆಯಬೇಕು. ಅಲ್ಲ, ಈ ಕಾರ್ಯಕರ್ತರು ಪಡೆ ಅದು ಹೆಂಗೆ ಅಂತ ಹೇಳ್ಬಿಡಿ ನನಗೂ. ಅಟ್ಲೀಸ್ಟ್ ನೀವು ಕೊಡಿಸ್ತೀರಾ ಒಂದು, ನೀವು ಸಣ್ಣ ಜವಾಬ್ದಾರಿ ತಗೊಂಡು ನೀವು. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೊಡಿಸ್ತೀನಿ, ನನ್ನ ಜವಾಬ್ದಾರಿ ಅದು. ಎಷ್ಟು ಜನ ಕೊಡಿಸ್ತೀರಾ? ನಿಮ್ ಪ್ರತಿ ಬೂತಲ್ಲಿ ಒಂದು 5 ಜನನೋ 6 ಜನರು. ಎಷ್ಟು ಜನ ಟೋಟಲ್? ಅವಾಗ ಅದೇ ಒಂದು ಬೂತ್ ಅಂತ ತಗೊಂಡ್ರೆ ನಿಮ್ಗೆ ಅದು 1,000 500 ಜನ ಆಗ್ತಾರೆ. 1000 ಜನ ಹುಡುಗರು ಕೊಡಿಸ್ತೀರಾ? ಹೌದು. ಓಕೆ, ಯಾವತ್ ಮತ್ತೆ ಕೂತ್ಕೊಳ್ಳೋಣ ಇದೇ ಇಂಟರ್ವ್ಯೂಗೆ? ಮತ್ತೆ ಕೂರೋಣ, ಇನ್ನೊಂದು 15 ದಿನದಲ್ಲಿ 1000 ಜನ ರೆಡಿ ಮಾಡಿದ್ಮೇಲೆ ಕೂತ್ಕೊಳ್ಳೋಣ. ಓಕೆನಾ? ಆ 1000 ಜನ ಏನೂ ಬಯಸ್ದೇನೆ ಬಂದು ಈ ಕೆಲಸ ಮಾಡೋದಕ್ಕೆ ರೆಡಿ ಆಗ್ಬೇಕು. ಓಕೆನಾ? ಖಂಡಿತ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, 1000 ಜನ ಕೊಡ್ತೀರಾ? ನೀವು ಫಸ್ಟ್ ಅದಕ್ಕೆ ನೀವು ಮಾಡಬೇಕಾಗಿದ್ದ ಕೆಲಸ. ಇಲ್ಲ, ನಾನು ಕೇಳ್ತಾ ಇದ್ದೀನಿ, ಇಲ್ಲ ಇಲ್ಲಿಂದ ಎಸ್ಕೇಪ್ ಆಗೋದು ಬೇಡ. ನಾನು ಒಂದೇ ಕೇಳ್ತೀನಿ, 1000 ಜನ ಫ್ರೀಯಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರು ನೀವು ಕೊಡಿಸ್ತೀರಾ? ಅಲ್ಲ, ಒಂದು ಹೇಳಿ ನನ್ನ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜು ಅಂತದೇನೋ ಓಪನ್ ಮಾಡಿ. ಇಲ್ಲ, ನಾನೇ ಬರ್ತೀನಿ ಬೇಕಾದ್ರೆ. ಅಲ್ಲ, ನೀವು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಜನ. ರಿಕ್ವೆಸ್ಟ್ ಇಲ್ಲ, ಈ ಮೂಲಕನೇ ಮಾಡ್ತೀನಿ. ನನಗೆ ಜನ ಬನ್ನಿ ಬೇಕು ಅಂತ ಈ ಮೂಲಕನೇ ಮಾಡ್ತೀನಿ. ತೀರ್ಥಹಳ್ಳಿ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗ ತಾವು ಕೂಡ ಸುಬ್ರಹ್ಮಣ್ಯ ಅವರು ಏನೋ ರಿಕ್ವೆಸ್ಟ್ ಮಾಡ್ತಾರೆ, ನಾವಿಬ್ರು ಸೇರಿ ರಿಕ್ವೆಸ್ಟ್ ಮಾಡ್ತೀವಿ, ನನಗೊಂದು 1000 ಜನ ಬೇಕು ತೀರ್ಥಹಳ್ಳಿ. ಕರೆಕ್ಟ್ ಅಲ್ವಾ? 1000 ಜನ. ಅವ್ರು ಹೇಳ್ದಂಗೆ ಏನಂದ್ರೆ, ನೀವು ಎಲ್ಲ ಕೆಲಸಗಳು ಬಿಟ್ಟು ಬರೋದು ಬೇಕಾಗಿಲ್ಲ, ದಿನಕ್ಕೊಂದು 2 ಅವರ್ 3 ಅವರ್ ಸ್ವಯಂ ಸೇವೆ ಮಾಡೋವಂಥವ್ರು ಒಂದು 1000 ಜನ ಬೇಕು ಬೂತ್ ಮಟ್ಟದಲ್ಲಿ. ಕರೆಕ್ಟ್ ಅಲ್ವಾ? ಇವ್ರು ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಇವಾಗ ಅದನ್ನ ಸ್ವಲ್ಪ ಹೇಳಿ. ಅದನ್ನೇ ಹೇಳ್ತಾರೆ ನಾನು. ಈಗ ನೀವು ಅದಕ್ಕೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಂದು ಪೇಜ್ ಓಪನ್ ಆಗಬೇಕು. ಪೇಜ್ ಓಪನ್ ಆದ್ಮೇಲೆ ನೀವು ಲೈವ್ ಬರ್ತಿರೋ, ವಿಡಿಯೋ ಅಪ್ಲೋಡ್ ಮಾಡ್ತಿರೋ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಅದ್ರ ಮೂಲಕ ಜನರಿಗೆ ಮನವಿ ಮಾಡ್ಕೋಬೇಕು. ಓಕೆ, ಮನವಿ ಮಾಡ್ಕೊಂಡ ಆದ ಬಳಿಕ ನಿಮ್ದು ಅದ್ರಲ್ಲಿ ಹೆಂಗು ಮೆಸೇಜ್ ಮಾಡಕ್ಕೆ ಅವ್ರಿಗೆ ಒಂದು ಆಪ್ಷನ್ ಇದೆ. ಇಲ್ಲೇ ಇದೆ ನೋಡಿ, ಇದನ್ನೇ ತೋರಿಸ್ಬಿಡ್ತೀನಿ ನಿಮ್ಗೆ. ಇದರಲ್ಲೇ ಬೇಕಾದ್ರೆ ಬರ್ಬೋದು. ಈ ವೆಬ್ಸೈಟ್ ಅಲ್ಲ, ಇದೆ ನೋಡಿ, ಬೇರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ರಿ ನೀವು, ಪ್ರಜಾಕೀಯ ಅಂತ. ಇಲ್ಲೇ ಇದೆ, ನೀವು ಹೋಗ್ಬಿಟ್ಟು ನೀವು ವೋಟರ್ ಆಗಿ ಇದು ಮಾಡ್ಬೋದು ನೋಡಿ. ಇಲ್ಲಿ ರಿಜಿಸ್ಟರ್ಡ್ ವೋಟರ್ಸು ಎಲ್ಲ ಇದೆ. ಇಲ್ಲಿ ನೀವು ಇಲ್ಲಿ ಹೋಗ್ಬಿಟ್ಟು ತೀರ್ಥಹಳ್ಳಿಯಿಂದ ಇಲ್ಲಿ ಬರ್ಬೋದು. ನೋಡೋರಿಗೆ ಗೊತ್ತಾಯ್ತು. ಈಗ ಇದನ್ನ ಆಚೆಗೆ ತಲುಪಬೇಕಲ್ಲ ನೀವು, ಅದಕ್ಕೆ ಹೇಳ್ತಿರೋದು ನಾನು. ಅಲ್ಲ, ಇವಾಗ ನೀವು ಅದೇ ಹೇಳಿತ್ತಾನೆ, ಒಂದು ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅಂತ. ನಾನು ಅದನ್ನೇ ಮಾಡ್ತಾ ಇರೋದು ಇವಾಗ. ವೆಬ್ಸೈಟ್ ಆಲ್ರೆಡಿ ಮಾಡಿದ್ದೀನಿ. ಅಲ್ಲ, ಪೇಜ್, ಸೋಷಿಯಲ್ ಮೀಡಿಯಾ ಪೇಜ್ ಹೇಳ್ತಿರೋದು ನಾನು. ಫೇಸ್ಬುಕ್ ಅಲ್ಲಿ ಒಂದು ಪೇಜ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಪರೇಟ್ ಪೇಜ್, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪೇಜ್. ಓಕೆ, ನೀವು 224 ವಿಧಾನಸಭಾ ಕ್ಷೇತ್ರಕ್ಕೂ ನಿಮ್ದು ಒಂದೊಂದು ಪೇಜ್ ಓಪನ್ ಮಾಡಿದ್ರಿ ಅಂತಾದ್ರೆ ಹಿಂಗ್ ಒಂದು ಅಲೆ ಸೃಷ್ಟಿ ಆಗುತ್ತೆ. ಅದು ಓಕೆ, ಒಂದು ಪ್ರಯೋಗ ಆಗ್ಲಿ ನಿಮ್ಮಿಂದ. ಈಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಒಂದು ಪೇಜ್ ಓಪನ್ ಮಾಡಿ, ನೀವು ಸ್ವತಃ ಲೈವ್ ಬರ್ತಿರೋ, ವಿಡಿಯೋ ಮಾಡ್ತಿರೋ, ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನನಗೆ ಇಂತಿಷ್ಟು ಜನ ಬೇಕು, ನನಗೆ ಯಾವ್ದು ನಿಸ್ವಾರ್ಥ ಕೆಲಸ ಮಾಡಿ ಅಂತ. ನಿಮ್ಗೆ ಅದರೊಳಗೆ ಒಂದು ಮೆಸೇಂಜರ್ ಆಪ್ಷನ್ ಇದೆ. ಈಗ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತೀನಿ. ಇಲ್ಲೇ ಲೈವ್ ಬರುತ್ತಾನೆ, ಈ ಫೇಸ್ಬುಕ್ ಲೈವ್ ಬರಬೇಕಲ್ವಾ? ಇಲ್ಲೇ ಬಂದ್ಬಿಡ್ತೀನಿ ಇವಾಗ. ನೋಡಿ, ಒಂದು ನಿಮಿಷ. ಒಂಚೂರು ನಿಮಗೆಲ್ಲ ಇದು ಅನುಭವ ಇದೆ ನೋಡಿ, ಒಂಚೂರು ಲೈವ್
ಅಲ್ಲ, ಇದು ನಿಮ್ದು ಇದ್ರ ಪೇಜ್ ಇದು ಉಪೇಂದ್ರ ಕುಮಾರ್ ಅವ್ರ ಪೇಜ್. ಪರ್ಸನಲ್ ಪೇಜ್ ಅಲ್ಲ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ಸರ್, ಇದು ಜನರಲ್ ಆಗ್ಬಿಡುತ್ತೆ. 224 ವಿಧಾನಸಭಾ ಕ್ಷೇತ್ರಕ್ಕೂ 224 ಸಪರೇಟ್ ಪೇಜ್. ಓಕೆ, ನಿಮ್ದು ಏನಾಗ್ತಿದೆ ಅಂದ್ರೆ ಈಗ ಜನರಲೈಸ್ ಆಗ್ತಾ ಇದೆ. ಓಕೆ, ಅದನ್ನ ನೀವು ಇದನ್ನ ಮಾಡಿ. ನೀವು ಪ್ರತಿ ಬೂತ್ ತಲುಪಬೇಕಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರ ಫಸ್ಟ್ ಹೋಗ್ಬೇಕು. ಓಕೆ, ತೀರ್ಥಹಳ್ಳಿದೊಂದು ಪೇಜ್ ಓಪನ್ ಮಾಡಿ. ತೀರ್ಥಹಳ್ಳಿ ಪೇಜ್ ಓಪನ್ ಮಾಡಿ, ಅಲ್ಲಿ ಸಮಸ್ಯೆಗಳ ಬಗ್ಗೆ ಏನಾದ್ರು ಗೊತ್ತಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾರು ಇದ್ರು ಅಂತ ಸ್ವಲ್ಪ ದಿನಗಳ ಕಾಲ ಅದ್ರಲ್ಲಿ ಚರ್ಚೆ ನಡೀಲಿ, ಒಂದಷ್ಟು ಪೋಸ್ಟ್ಗಳೆಲ್ಲವೂ ಕೂಡ ಬರಲಿ ಅದರಲ್ಲಿ. ಆದ್ಮೇಲೆ ಒಂದಷ್ಟು ಫಾಲೋವರ್ಸ್ ಎಲ್ಲ ಬಂದೇ ಬರ್ತಾರೆ ಉಪೇಂದ್ರ ಅವರು ಅನ್ನೋ ಕಾರಣಕ್ಕಾಗಿ ನೀವು ಅದರಲ್ಲಿ ಫೇಸ್ಬುಕ್ ಲೈವ್ ಬರ್ತಿರೋ, ವಿಡಿಯೋ ಮಾಡ್ತಿರೋ, ಏನೋ ಒಂದು ಮಾಡಿ ಜನಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಹೆಂಗೆ ತಲುಪಬೇಕು ಅಂದ್ರೆ ನಿಮ್ಮೊಂದು ಮೆಸೆಂಜರ್ ಒಂದು ಆಪ್ಷನ್ ಇರುತ್ತೆ ನಿಮಗೆ, ಜನ ನಿಮಗೆ ಅಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ತಲೆಯಾಟೆ ಮಾಡೋದ್ರ ಆಚೆಗೆ ನಿಜವಾಗ್ಲೂ ಯಾರಾದರೂ ಜೆನ್ಯೂನ್ ಇದ್ರೆ ದಯವಿಟ್ಟು ಅದರಲ್ಲಿ ಮೆಸೇಜ್ ಮಾಡಿ ನಮ್ಮನ್ನು ತಲುಪಿ ಅಂತ ಹೇಳಿ ಮೆಸೇಜ್ ಮಾಡಿ ಅದ್ರಲ್ಲಿ ನಿಮ್ಗೆ ತಲುಪಬೇಕು. ಅದರಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡೋಕೆ ನಿಮ್ಗೆ ಯಾರಾದ್ರೂ ಒಬ್ರು ಬೇಕೇ ಬೇಕು. 224ಕ್ಕೆ ನೀವು ಅದಕ್ಕೊಂದಂತೂ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು. ಒಂದು ಮೆಸೇಜ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಕು. ಓಕೆ, ನೀವು 10 ಜನರ ಪಡೆ ರೆಡಿ ಆಯ್ತು ಅಂತ ಆದ್ರೆ ಒಂದು ಪ್ರಯೋಗ ಆಗೇ ಬಿಡ್ಲಿ ಅಲ್ಲಿ. ಓಕೆ, ನೋಡೋಣ, ಖಂಡಿತ ಪ್ರಯೋಗ ಆಗೇ ಬಿಡ್ಲಿ. ಇಲ್ಲ, ಈಗ ನಿಮ್ಗೆ ಒಂದು ತೀರ್ಥಹಳ್ಳಿನೇ ಎಕ್ಸಾಂಪಲ್ ಇಟ್ಕೊಂಡು ಮಾಡೋಣ. ಯಾವುದೋ ಒಂದು ಉದಾಹರಣೆ ಅಲ್ಲ, ನಾನು ತೀರ್ಥಹಳ್ಳಿನೇ ಇಟ್ಕೊಂಡೆ. ಒಂದು ತೀರ್ಥಹಳ್ಳಿ ಇಟ್ಕೊಂಡು ಈಗ ನಾನು ಪೇಜ್ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಇದೇ ತರ ಕೂತ್ಕೊಳ್ಳೋಣ, ನಿಮ್ಮ ಇದ್ರ ಜೊತೆಲೇ ನಾನು ಲೈವ್ ಮಾಡ್ತೀನಿ. ಓಕೆನಾ, ನಿಮ್ಮ ಇದ್ರ ಜೊತೆನೇ ಲೈವ್ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಈ ತರ ಇಷ್ಟು ಜನ ಬೇಕು ನನಗೆ, ಅದನ್ನ ಇನ್ನೂ ಪ್ರಾಪರ್ ಆಗಿ ಬೇಕಾದ್ರೆ ಡಿಸ್ಕಸ್ ಮಾಡ್ಕೊಂಡು ಏನ್ ಹೇಳಿ ನಿಜವಾಗ್ಲೂ ಎಷ್ಟು ಜನ ಬೇಕು, ಒಂದೊಂದು ಬೂತ್ಗೆ ಎಷ್ಟು ಜನ ಬೇಕು, ಅವ್ರ ಕೆಲ್ಸಗಳೇನು, ಅವ್ರು ಹೆಂಗ್ ಲೆಕ್ಕ ಹಾಕ್ಬೇಕು, ಬೂತ್ಗಳು ಎಷ್ಟಿದಾವೆ, ಅದೇ ಎಷ್ಟಿದಾವೆ, ಎಷ್ಟು ಹುಡುಗರು ಬೇಕು, ರೀಚ್ ಆಗಕ್ಕೆ ಸಾಧ್ಯನಾ ಆ ಬೂತ್ಗೆ, 10 ಜನ ರೀಚ್ ಆಗಕ್ಕೆ ಸಾಧ್ಯನಾ, 10 ಜನ ಹೆಂಗೆಲ್ಲ ರೀಚ್ ಆಗ್ಬೇಕು, ಅವ್ರು ಏನೇನ್ ಮಾಡ್ಬೇಕು ಕರೆಕ್ಟಾಗಿ ಹೇಳಲೇಬೇಕಲ್ವಾ, ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳೋಣ. ತರ ತೀರ್ಥಹಳ್ಳಿ ನನಗೆ ಇಷ್ಟು ಜನ ಹುಡುಗರು ಬೇಕು, ಇವರು ಹಿಂಗ ಇದ್ ಮಾಡಬೇಕು ಅಂದ್ರೆ ನಮ್ಮ ಕಡೆಯಿಂದ ನಿಮ್ಗೇನು ಕೊಡಲ್ಲ, ನಿಮ್ಮಿಂದ ನಾವೇನು ಬಯಸಲ್ಲ, ಬಯಸೋದು ಇದೊಂದೇ, ನೀವು ನಮಗೋಸ್ಕರ ಪ್ರಚಾರ ಮಾಡಬೇಕು ಅಂತ ಕೇಳಬೇಕು. ಓಕೆ ಅಲ್ವಾ? ಅದು ಆಮೇಲೆ ಅದು ಅವ್ರ ಇಷ್ಟ. ಅಂದ್ರೆ ನಿರಂತರವಾಗಿ ಪ್ರಚಾರ ಮಾಡ್ತಾರೋ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೆ ಪ್ರಚಾರ ಮಾಡ್ತಾರೋ, 4 ದಿನಕ್ಕೆ ಪ್ರಚಾರ ಮಾಡಿ ಸುಮ್ಮನಾಗ್ತಾರೋ, ಅದು ಅವ್ರ ಇಷ್ಟ. ಅದೇನು ಮಾಡೋಕ್ಕಾಗಲ್ಲ, ನೀವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ. ನೀವು ಕಂಟ್ರೋಲ್ ಮಾಡ್ತಾರೆ ಮತ್ತೆ ಅದೇ ರಾಜಕಾರಣ ಆಗ್ಬಿಡುತ್ತೆ, ಮತ್ತೆ ಅದೇ ಅವರು ದುಡ್ಡು ನಿರೀಕ್ಷೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅಲ್ಲ ಅಂದ್ರೆ ಒಂದು ಹೇಳಿಕೆ ಬಿಟ್ಬಿಡಿ ಅಂತ ಮೊದಲು ಒಂದು ಅಲ್ಲ, ಆ ಪೇಜ್ ಆಕ್ಟಿವ್ ಆಗಬೇಕು. ಅಲ್ಲ, ಆಕ್ಟಿವ್ ಮಾಡ್ತೀನಿ, ಆಕ್ಟಿವ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ಕರೆಕ್ಟ್. ಬಟ್ ಅವ್ರು ಬರ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ ಅದು. ಅಲ್ಲ, ಈ ಫಸ್ಟ್ 10 ಜನ ಬರ್ತಾರಲ್ಲ, 10 ಜನ ಬಂದ ಮೇಲೆ ನಾನು ಹೇಳ್ತಿರೋದು ನೀವು ಅವ್ರನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಆಗಲ್ಲ. ಅಂದ್ರೆ ಅವ್ರನ್ನ ಅಂದ್ರೆ ನೀವು ಅವ್ರ ಕೆಲಸ ಮಾಡ್ತಿದಾರೋ ಅಥವಾ ನಿಮ್ಮ ಪಕ್ಷ ಪ್ರಚಾರ ಮಾಡ್ತಿದಾರೋ ಅದು ಗೊತ್ತಾಗಲ್ಲ ನಿಮಗೆ. ಬಟ್ ನೀವೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ, ಎಷ್ಟಾಗತ್ತೆ ಈ ಪ್ರಯತ್ನ ಆಗ್ಲಿ ಅಂತ ಹೇಳ್ತಿರೋದು ನಾನು. ಅದೇ ಏನು ಮಾಡದೇ ಇದ್ರೆ ಏನೂ ಆಗಲ್ಲ ಅಂತ ಹೇಳಿ. ಇಲ್ಲ, ಖಂಡಿತ. ನಾನು 10 ಜನ ಬಂದು ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡ್ಲಿ, ಮೊದಲ ಹಂತದಲ್ಲಿ ಪ್ರಚಾರ ಮಾಡ್ಲಿ. ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಬೂತಿನ ಸಮಸ್ಯೆಗಳ ಪಟ್ಟಿನ ತಗೊಂಡ್ ಬರ್ಲಿ. ಓಕೆ, ಅದ್ರ ಬಗ್ಗೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಪೇಜ್ ಅಲ್ಲಿ ಸ್ವಲ್ಪ ಚರ್ಚೆ ಆಗ್ಲಿ. ಓಕೆ, ಚರ್ಚೆ ಆಗಿ ತೀರ್ಥಹಳ್ಳಿ ಜನ ಬರ್ತಾ 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 ಪೇಜ್ಗೆ ಇನ್ನೊಂದಷ್ಟು ಫಾಲೋವರ್ಸ್ ಬರೋಕ್ ಶುರುವಾಗ್ಲಿ. ಆ ಪೇಜಲ್ಲಿ ಅವರು ಅದಕ್ಕೆ ಸಂಬಂಧಪಟ್ಟಾಗ ಒಂದು ಅವ್ರ ಥಾಟ್ಸ್ಗಳೇನಿದಾವೆ ಅವ್ರ ಗುಡ್. ನೋಡಿ, ಇವಾಗ ನಾನು ಇವಾಗಲೇ ಮಾಡ್ತೀನಿ, ಒಂದು ತೀರ್ಥಹಳ್ಳಿ ಪೇಜ್ ಓಪನ್ ಮಾಡಕ್ಕೆ ಹೇಳ್ತೀನಿ. ಪೇಜ್ ಓಪನ್ ಮಾಡಿ ಅದ್ರಲ್ಲಿ ನಾನು ಲೈವ್ ಬಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಓಕೆನಾ, ಈ ತರ ಒಂದು ಪ್ರಯೋಗ ಆಗೇ ಬಿಡ್ಲಿ. ಈ ತರ ಆಗುತ್ತೆ ಅಂತ ಅದ್ರ ಜೊತೆ ನಿಮ್ ಜೊತೆ ಕಂಟಿನ್ಯೂಸ್ ಡಿಸ್ಕಸ್ ಆಗಬೇಕು. ಓಕೆನಾ, ನೆಕ್ಸ್ಟ್ ಹಿಂಗ್ ಆಗಿದೆ, ಅಲ್ಲ ನೆಕ್ಸ್ಟ್ ಹಿಂಗ್ ಆಗಿದೆ, ಇದ್ರಲ್ಲಿ ಹಿಂಗ್ ಆಗಿದೆ, ಓ ಫಸ್ಟ್ ಬರ್ತಾ ಇದ್ರು, ಈಗ ಬರ್ತಾ ಇಲ್ಲ, ಆಕ್ಟಿವ್ ಆಗಿಲ್ಲ. ಆಕ್ಟಿವ್ ಆಗಿದ್ರೆ ಅನ್ನೋದಕ್ಕೆ ಅವ್ರು ಹೆಂಗೆ ಪ್ರೂವ್ ಮಾಡ್ಬೇಕು? ಅವರು ಅದೇ ಮೆಸೆಂಜರ್ ಅವ್ರು ಮೆಸೇಜ್ ಆಗ್ತಾ ಇರ್ತಾರೆ, ಏನೋ ಫೋಟೋ ಕಳಿಸೋ ಮೂಲಕನೋ ಅವ್ರು ಹೋಗಿ ಫೋಟೋ ತೆಗೆದು ಹಾಕ್ಬೇಕು. ಇಂತಿಷ್ಟು ಕಡೆ ಪ್ರಚಾರ ನಾನು ಇಷ್ಟು ಜನ ಮನೆಗೆ ಹೋಗಿದ್ದೀನಿ, ಹಿಂಗಾಗಿ ಫೋಟೋ ತೆಗೆದು ಹಾಕ್ಬೇಕು ಅಲ್ವಾ? ಇಲ್ಲ ನಮ್ಗೆ ಗೊತ್ತಾಗಲ್ಲ ಅವ್ನು ಪ್ರಚಾರ ಮಾಡಿದನೋ ಇಲ್ವಾ ಅಂತ. ನಾನು ಹೇಳ್ತಾ ಇರೋದು ಫಸ್ಟ್ ನಿಮಗೆ 10 ಜನ ಕೇಳ್ತಿರಲ್ಲ, ಆರಂಭದಲ್ಲಿ ನಿಮಗೆ ಬರೀ 10 ಜನ ಸಿಗ್ಬೋದು. ಹೋಗ್ತಾ ಯಾರಿಗೆ ಗೊತ್ತು, ಆ ಪ್ರಚಾರ ಚೆನ್ನಾಗಾಗ್ತಾ ಇನ್ನೊಂದು ಒಳ್ಳೆ ಅಲೆ ಸೃಷ್ಟಿಯಾಗಿ 15 ಆಗ್ಬೋದು, ಅದು 20 ಆಗ್ಬೋದು, 25 ಆಗ್ಬೋದು, 30 ಆಗ್ಬೋದು, ಒಂದು ದೊಡ್ಡ ಪಡೆನೇ ಸೃಷ್ಟಿ ಆಗ್ಬೋದಲ್ಲ. ಖಂಡಿತ, ನಿಜವಾಗ್ಲು ನೀವ್ ಹೇಳೋ ಪ್ರಕಾರ ಆಗಿದ್ರೆ ಆಗ್ಲಿ, ಖಂಡಿತ. ಯಾಕಂದ್ರೆ ಅಲ್ಲಿ ಬರೀ ಯಾರೋ ಕೆಲಸ ಇಲ್ದು ಕುತ್ಕೊಂಡವ್ರು ಬರಲ್ಲ, ಯಾರೋ ಇಂಜಿನಿಯರ್ಸ್ ಬರ್ಬೋದು, ಅಥವಾ ಎಲ್ಲೋ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಿರೋರು ಬರ್ಬೋದು. ಯಾಕಂದ್ರೆ ನಾನು ಹೇಳ್ತಾ ಇರೋದು, ನೀವು ಅದನ್ನೇ ಹೇಳ್ತಾ ಇದ್ದೀರಿ, ವಿಜಯ್ ಯಾಕೆ ವೋಟ್ ಮಾಡೋದು ಅಂದ್ರೆ ಜನ ಬದಲಾವಣೆ ಬಯಸ್ತಾ ಇದ್ರು. ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ನಾವು ಅವ್ರು ಚುರುಕಿಲ್ಲ ಅಥವಾ ಇದು ಮಾಡಲ್ಲ ಅಂತ, ಅವ್ರು ನಮ್ಗಿಂತ ಮುಂದೆ ಇದ್ದಾರೆ ಅಂತಿದ್ರಿ. ಹೌದು, ನಮ್ಗಿಂತ ಮುಂದೆ ಇದ್ದಾರೆ ಅಂದ್ರೆ ಬರ್ಲೇಬೇಕಲ್ಲ ಅವರು. ಕರೆಕ್ಟ್. ಅವ್ರು ಆಯ್ಕೆ ಹುಡುಕ್ತಾ ಇದಾರೆ ಅಂದ್ರೆ ನೀವು ಆಯ್ಕೆ ಕೊಡ್ತಾ ಇದ್ರಲ್ಲ, ಬರ್ಬೇಕಲ್ಲ. ನೀವು ಆಯ್ಕೆ ಕೊಡ್ತಾ ಇದ್ದೀರಿ. ಹೌದು, ನೀವು ರಾಜಕಾರಣ ಬೇಡ, ನಿಮ್ಗೆ ಆ ಸಾಂಪ್ರದಾಯಿಕ ಪಕ್ಷಗಳು ಬೇಡ, ಯಾವುದೋ JCB ಪಕ್ಷ ಬೇಡ ಅಂದ್ರೆ, ಹೌದಪ್ಪ ನಂದೊಂದು ಆಯ್ಕೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಪ್ರಕಾರವಾಗಿ ಹೌದು ಅವ್ರು ನಿಜವಾಗ್ಲೂ ಬದಲಾವಣೆ ಬಯಸ್ತಿದ್ದಾರೆ, ಅವ್ರು ನಮ್ಗಿಂತನೂ ಮುಂದೆ ಎಲ್ಲೋ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಬಂದೇ ಬರ್ತಾರೆ. ಯಾಕೆ ಬರಲ್ಲ? ಇಲ್ಲ, ಖಂಡಿತ ಈಗಲೇ ಬರ್ಬೋದಾಗಿತ್ತಲ್ಲ. ಈಗ ಪ್ರಜಾಕ್ಕೆ ಆ್ಯಪೇ ಬಿಟ್ಟಿದ್ದೀನಿ, ಆ್ಯಪ್ ಗೊತ್ತಿದೆ ಇವಾಗ. ಅದು ಎಷ್ಟು ಜನ ತಲುಪಿದೆ ಸರ್ ಅದು? ಅಲ್ಲ, ಇವಾಗ ನೀವು 4 ಜನರಿಂದ ಹೇಳ್ತಾ ಇದ್ದೀರಾ, ಈಗ 1 ಲಕ್ಷ ಜನಕ್ಕೆ ತಲುಪಿದೆ. ಅದು 1 ಲಕ್ಷ ಜನ 2 ಲಕ್ಷ ಜನಕ್ಕೆ ಮಾಡ್ಬೋದು ಅವ್ರು ಮನಸ್ಸು ಮಾಡಿದ್ರೆ, ಅಥವಾ ಮನೇಲಿರೋರಿಗೆ ಮಾಡ್ಬೋದು. ವೆಬ್ಸೈಟ್ ಎಲ್ಲ ಬಂದ್ರೆ ಸರ್, ಈಗ ನಾನು ಇದಕ್ಕೆ ಬಂದು ಇಂಡಸ್ಟ್ರಿ ಬಂದು ಭಾಳ ವರ್ಷ ಆಯಿತು, ಅಂದರೆ ಮೀಡಿಯಾ ಇಂಡಸ್ಟ್ರಿ. ನನಗೆ ಇವತ್ತಿಗೂ ಆ ವೆಬ್ಸೈಟ್ ಅಂದ್ರೆ ಸ್ವಲ್ಪ ಅದೊಂಥರ ಕಠಿಣ ಅನ್ಸುತ್ತೆ. ಆ್ಯಪು ನಿಮ್ಗೆ ಕಠಿಣನಾ? ಅಲ್ಲ, ಅದೊಂಥರ ಹಂಗೆ ಅನ್ಸುತ್ತೆ. ಈಗ ಸೋಷಿಯಲ್ ಮೀಡಿಯಾ ಪೇಜ್ ಅಂದಾಗ
ಪೇಜಲ್ಲಿ ತುಂಬಾ ಆಕ್ಟಿವ್ ಆಗಿರೋದು ಸುಲಭ, ಸ್ವಲ್ಪ ಓಕೆ ನಿಮ್ಮ ಥಾಟ್ಸ್ಗಳನ್ನು ತಲುಪಿಸೋದು ಸುಲಭ. ಓಕೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಇದು ಚೆನ್ನಾಗಿದೆ ಸರ್, ನಿಮ್ಮ ವೆಬ್ಸೈಟ್. ಅಲ್ಲಲ್ಲ ಓಕೆ ಇವಾಗ ನಿಮ್ಗೆ ಪ್ರಜಾಕೀಯ ಏನೋ ನಿಮ್ಗೆ ಸೋಷಿಯಲ್ ಮೀಡಿಯಾ ನಾನು ಹೇಳ್ತಾ ಇರೋದು ಈ ವೆಬ್ಸೈಟ್ ನೆಕ್ಸ್ಟ್ ಹೆಂಗ್ ಕೆಲಸ ಮಾಡಬೇಕು ಅದು ಓಕೆ. ನಾನು ಹೇಳ್ತಿರೋದು ಫಸ್ಟ್ ಒಂದು ಪಡೆ ಕಟ್ಟಬೇಕು ಅಂತ ನಾನು ಹೇಳ್ತಾ ಇರೋದು. ಒಂದು ನೀವು ಹೇಳ್ತಿರೋ ಐಡಿಯಾ ಚೆನ್ನಾಗಿದೆ, ಮುಂದುವರೆದ ಸರ್, ಇದು ನೆಕ್ಸ್ಟ್ ಓಕೆ ಬಿಡಿ, ಇದು ನೆಕ್ಸ್ಟ್ ಅಂತ. ಈಗ ಒಂದು ಸೋಷಿಯಲ್ ಮೀಡಿಯಾ ಇದು ಇನ್ನೊಂದು ವರ್ಷ ಆದ್ಮೇಲೆ ಇದು ಓಕೆ ಫೇಸ್ಬುಕ್ ಅಲ್ಲಿ ಮಾಡ್ಬೇಕು ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಏನೇನು ಪ್ಲಾಟ್ಫಾರ್ಮ್ ಗಳಿದ್ದಾವೆ ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಅಲ್ಲೆಲ್ಲ ಪ್ರಜಾಕೀಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಪ್ರಜಾಕೀಯ, ಮತ್ತೊಂದು ಯಾವ್ದೋ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಪ್ರಜಾಕೀಯ, ಸೊರಬ, ಸಾಗರ, ಈ ರೀತಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಒಂದು ಪೇಜ್ ಓಪನ್ ಮಾಡೋದು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಂಗೆ ಪ್ರತಿ ಬೂತಿಗೆ ಕನಿಷ್ಠ 5 ಜನ. ಇಲ್ಲ ಇದನ್ನ ನಾವು ಮಾಡಿದ್ದೀವಿ, ನಿಮ್ಗೆ 1 ನಿಮಿಷ ಕೇಳಿಸ್ತೀನಿ, 1 ನಿಮಿಷ ಇರಿ. ಇದನ್ನ ಆಲ್ರೆಡಿ ಪ್ರತಿ ಪೇಜ್ಗೆ ವಾಟ್ಸಪ್ ಗ್ರೂಪು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪೇಜ್ಗಳು ಇದೆ. ಒಂದೇ 1 ನಿಮಿಷ ನಿಮ್ಗೆ ಇಲ್ಲೇ ಕೇಳಿಸ್ತೀನಿ. ಪ್ರಸನ್ನ, ಏನಿಲ್ಲ, ನಮ್ಮದು ಸೋಷಿಯಲ್ ಮೀಡಿಯಾ ಪೇಜ್ಗಳು ಪ್ರತಿ ಕ್ಷೇತ್ರಕ್ಕೂ ಮಾಡಿದ್ವಾ? ತೀರ್ಥಹಳ್ಳಿ ಪ್ರಜಾಕೀಯ, ಏನೋ ಮೈಸೂರು, ಏನೋ ಮಂಡ್ಯ, ಈ ಥರ ಮಾಡಿದ್ವಾ ನಾವು? ಅದೇ ಅಲ್ಲ, ಅದಾದಮೇಲೆ ಪ್ರಜಾಕೀಯ ಅಂತಲೇ ಒಂದಷ್ಟು ವಾಟ್ಸಪ್ ಗ್ರೂಪು ಪ್ಲಸ್ ಸೋಷಿಯಲ್ ಮೀಡಿಯಾ ಪೇಜಸ್ಸು, ಇನ್ಸ್ಟಾಗ್ರಾಮ್ ಪೇಜು ಇದೆಯಲ್ವಾ? ಓಕೆ, ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಒಂದೊಂದು ಇದರಲ್ಲಿ. ಎಷ್ಟು ಜನ ನಡೆಸ್ತಾ ಇದ್ದಾರೆ ಇವಾಗ? ನಡೆಸ್ತಿರೋರು ಎಷ್ಟು ಜನ? 10-15 ಪೇಜ್ ನಡೀತಾ ಇದೆ. ಫಸ್ಟು ಎಲ್ಲ ಮಾಡಿದ್ರಂತೆ, ಇವರೇ ಕಂಟ್ರೋಲ್ ಇಟ್ಟಿದ್ರು. ನಾನು ಹೇಳಿದೆ ನಾವು ಕಂಟ್ರೋಲ್ ಇಡೋದು ಬೇಡ, ಅದನ್ನು ಅವ್ರಿಗೆ ಬಿಟ್ಬಿಡಿ, ಮತ್ತೆ ಗ್ರೂಪಿಸಮ್ ಆಗುತ್ತೆ. ಇಲ್ಲ, ನಾನಿಲ್ಲಿ ನಮ್ಮ ಥರ್ಡ್ ಐ ಕನ್ನಡ ಅನ್ನೋ ಇದರಲ್ಲಿ ಕೂತಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಇಂಟರ್ವ್ಯೂ ಆಗ್ತಿದೆ, ಸುಬ್ರಹ್ಮಣ್ಯ ಅವ್ರ ಪಕ್ಕದಲ್ಲೇ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಬಂದ್ಬಿಟ್ಟು ಕಾಲೇಜ್ ಯೂಶಲಿ ಯೂನಿವರ್ಸಿಟಿ ಲೆವೆಲ್ ಪ್ರತಿಯೊಂದು ಕಾಲೇಜ್ಗಳು ಸ್ಟೂಡೆಂಟ್ಸ್ಗಳು ಅವರವರೇ ಓಪನ್ ಮಾಡ್ಕೊಂಡಿದ್ರು. ಎಲ್ಲ ಅವರವರೇ ಓಪನ್ ಮಾಡಿ ನಡೆಸ್ತಾ ಇರೋರು, ಇವಾಗಲೂ ನಡೆಸ್ತಾ ಇದ್ದಾರೆ. ಈ ಪಕ್ಷದ ಕಡೆಯಿಂದನೂ ಮಾಡಿದ್ರು. ಸೋಷಿಯಲ್ ಮೀಡಿಯಾ ಇದು ನೀವು ಹೇಳ್ದಂಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪೇಜ್ಗಳು ಮಾಡಿದ್ರು. ನಾನೇನು ಮಾಡಿದೆ, ಆಮೇಲೆ ಮತ್ತಲ್ಲೊಂದು ಗ್ರೂಪ್ ಆಗುತ್ತೆ, ಮತ್ತಲ್ಲೊಂದು 500 ಜನ ಸೇರ್ತೀನಿ, ಒಬ್ಬ ನಾನು 500 ಜನ ಕಂಟ್ರೋಲ್ ಮಾಡ್ತೀನಿ ಅಂತ. ಅದು ಬೇಡ, ಅವರೇ ಮಾಡ್ಕೊಳ್ಳಿ ಅಂತಲೇ ಬಿಟ್ಟೆ. ಬಟ್ ಆಮೇಲೆ ಏನಾಯಿತು, ಬಿಟ್ಟರ ಮೇಲೆ ಅವರವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಅದು ಒಂದು ಯಾವ್ದಾರ ಪೇಜ್ ಇದ್ರೆ ಕಳಿಸ್ತೀರಾ? ಸುಮ್ಮನೆ ಯಾವ್ದಾರ ಒಂದು 2 ಲಿಂಕ್ ಕಳಿಸಿ. ಓಕೆ ಇದೆಲ್ಲ ಟ್ರೈ ಮಾಡಿದ್ದೀವಿ ಗುರು. ಬಟ್ ಎಲ್ಲ ಆಕ್ಟಿವ್ ಇಲ್ಲಲ್ಲ ಸರ್? ಅಲ್ಲ, ನೀವು ಅದೇ ಹೇಳಿದ್ದು. ಇವಾಗ ನಾನು ಮತ್ತೆ ನಿಮ್ಮ ಜೊತೆ ಟ್ರೈ ಮಾಡೋರು ಕೂಡ ಆಕ್ಟಿವ್ ಆಗಬೇಕಾಯ್ತು ಜನ. ನಾನು ಮಾಡ್ಬೋದು, ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಮಾಡ್ಬೋದು, ದೊಡ್ಡ ವಿಷಯ ಮಾಡಿ ಬಿಟ್ರೆ ಹೆಂಗೆ ಸರ್ ಅದು? ಅಲ್ಲ, ಮತ್ತದೇ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಬೇಕು ಅಂತ ಹೇಳ್ತೀನಿ. ಅಲ್ಲ, ನಾವು ಅದನ್ನೇ ನಿಮಗೆ ಪ್ರಜಾಕೀಯ ಅಂತ ಬಂದಾಗ ನಮ್ಮೆಲ್ಲರ ಆಲೋಚನೆ ಹೆಂಗಾಗಿತ್ತು ಅಂದ್ರೆ, ನೀವು ಪೂರ್ತಿ ಇದ್ರಲ್ಲಿ ತೊಡಗಿಸ್ಕೋತೀರಿ ಅಂತ ನಮ್ದಾಗಿತ್ತು. ನೀವು ಬರೀ ಯಾವ್ದೋ ನಂದು ಆಲೋಚನೆ ಹಿಂಗಿದೆ ಅಂತ ಹೇಳಿ ಹೋಗ್ತೀರಿ ಅಂದ್ರೆ ಪ್ರಯೋಜನನೇ ಇಲ್ಲ. ಅಲ್ಲ ಓಕೆ, ನಾನು ಆಲೋಚನೆ ತುಂಬಾ ಜನ ಹೇಳ್ತಾರೆ. ಅಲ್ಲ ಓಕೆ, ಪೂರ್ತಿ ತೊಡಗಿಸ್ಕೊಳ್ಳೋದಂದ್ರೆ ಎವ್ರಿ ಡೇ ಕೆಲಸ ಮಾಡಿ. ಅಟ್ಲೀಸ್ಟ್ ಈಗ 2028 ಚುನಾವಣೆ ಇದೆ, ಏನೋ ಒಂದು ಪ್ರಯೋಗ ಅಥವಾ ಏನೋ ಒಂದು ಪ್ರಯತ್ನ ಅಂತ ಆಗ್ಲಿ ಅಂತ ನಾವು ಹೇಳ್ತಾ ಇರೋದು. ಅಲ್ಲ ಗೊತ್ತಾಯ್ತು. ಆಲೋಚನೆ ಮಾಡಿದಿರಿ, ನಾನು ಇದಕ್ಕೆ ಬರಬೇಕು, ನಾನು ಇಲ್ಲೇನೋ ಮಾಡ್ಬೇಕಂತ ಆಲೋಚನೆ ಮಾಡಿದಿರಲ್ಲ, ಮಾಡಿದ್ಮೇಲೆ ಪೂರ್ತಿ ತೊಡಗಿಸ್ಕೊಳ್ಬೇಕಿತ್ತಲ್ಲ ಅಂತ ಹೇಳ್ತಿರೋದು. ನೀವು ಮತ್ತೆ ಯೂಟರ್ನ್ ಮಾಡಿದ್ರಿ. ಇಲ್ಲ, ನಾನು ಹೇಳಿದ್ದೆ ನಿಮ್ಗೆ ಅರ್ಥನೇ ಆಗಿಲ್ಲ. ನಾನು ಹೇಳಿದ್ದು ಎಲ್ಲರೂ ಸೇರ್ಬೇಕು, ನಾನು ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ರಾಜಕೀಯನೇ ಮಾಡ್ತಿದ್ದೆ. ಅಲ್ಲಲ್ಲ, ಅದು ಬಿಡಿ. ಮತ್ತೆ ನೀವು, ನಾನು ಅದಕ್ಕೆ ನಿಮ್ದವರಿಗೆ ಬಂದ್ಬಿಡ್ತಾ ಇದ್ದೀನಿ. ಓಕೆ, ನೀವು ಹೇಳ್ತಿರೋದು ಯಾವತ್ತು ಉಪೇಂದ್ರ ಏನೋ ಮಾಡ್ರ ಮೇಲೆ ನೀವು ಬಂದು ಹೇಳಿದಿರಿ ಮಾಡ್ರಿ ನೀವು ಅಂತ ಹೇಳ್ತಿದ್ರೆ, ಓಕೆ, ಐ ಆಮ್ ರೆಡಿ ಫಾರ್ ದಟ್. ಓಕೆ, ನಾನು ಹೇಳಿದ್ದು ಇದುವರೆಗೂ ಅದನ್ನ ನೀವು ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅಂತ ನಾನು ಹೇಳ್ತಾ ಇರೋದು. ಓಕೆನಾ? ಇದು ಇಷ್ಟ ಆಯ್ತು ನಿಮಗೆ, ಬಟ್ ನೀವೇನು ಮಾಡ್ತಾ ಇಲ್ಲ, ನನಗೆ ಮಾತ್ರ ಹೇಳ್ತಾ ಇದ್ದೀರಾ ನೀವು. ಮಾಡ್ರಿ, ಇನ್ನೊಂದಷ್ಟು ಮಾಡ್ರಿ. ನಾನು 2 ಅವರ್ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ನನ್ನ ಎಲ್ಲ ಶೆಡ್ಯೂಲ್ ತೆಗೆದು ಇನ್ಯಾರೋ ಬಂದ್ರೆ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾತಾಡ್ತಾ ಇದ್ದೀನಿ. ಬಟ್ ಆ ಕಡೆಯಿಂದ ನೀವು ಮಾಡಿ ಅಂತೀರಷ್ಟೇ ಹೊರತು ನಾನೊಂದು 4 ಜನ ತಲುಪಿಸ್ತೀನಿ ಅಂತ ಯಾರ ಬಾಯಲ್ಲೂ ಬರ್ತಾ ಇಲ್ಲ. ನನಗೆ ಕ್ವಶನ್ ಕೇಳ್ತಾರೆ. ನನ್ನ ಪ್ರಕಾರ ಬಂದಿತ್ತು ಸರ್. ಇಲ್ಲ ನಾನು ನೋಡಿದ್ನಲ್ಲ, ಫಸ್ಟ್ ಇನಿಷಿಯಲ್ ನೀವು ಹೇಳಿದ್ರಲ್ಲ, ಒಂದು ಐಪು ಉಪೇಂದ್ರ ಬಂದರು, ಉಪೇಂದ್ರ ಒಂದು ಪೊಲಿಟಿಕಲ್ ಇದಾಯಿತು, ಇನ್ನೊಂದು ಎಕ್ಸ್ಟ್ರಾ ಒಂದು ದೊಡ್ಡ ಇದಾಗ ಸರ್ಕಲ್ ಇದು ಅಂತ ಇದು ಮಾಡಿರ್ತೀವಿ ಹೊತ್ತು ಈ ಐಡಿಯಾಲಜಿ ಹೇಳ್ತೀವಿ. ನೀನು ಸ್ವಲ್ಪ ಕೆಲಸ ಮಾಡೋಕಪ್ಪ ಅಂದ್ಕೊಳ್ಳೆ ಹಿಂದೆ ಹೋದ್ರೆಲ್ಲ. ಅಂದರೆ ಕೆಲಸ ಅಂದರೆ ಇದೇ ನೀವು ಹೇಳ್ತಿರೋದು. ಇವಾಗ ಹೇಳ್ತಿರಲ್ಲ ನೀವು 5 ಜನ ಬನ್ನಿ 4 ಮನೆಗೆ ತಲುಪಿಸಿ ಅಂತ. ಕರೆಕ್ಟ್ ಅಲ್ವಾ? 5 ಜನ ಬಂದು 4 ಮನೆಗೆ ತಲುಪಿಸೋದು ಈಸಿ ಕೆಲಸ ಅಲ್ಲ ಅದು. ನೀವು ಭಾಳ ಈಸಿಯಾಗಿ ಹೇಳ್ತಿದ್ದೀರಾ. ಏನು ಹೇಳಿ, ಮನೆಗೆ ಹೋಗಿ ಮಾತಾಡ್ಬಿಟ್ಟು ನೋಡಿ ಸರ್ ಈ ಥರ ಇದೆ, ನಮ್ಮ ವೆಬ್ಸೈಟ್ ಇದೆ, ಹಿಂಗೆ ಮಾಡ್ತೀವಿ ಅಂತ ಹೇಳಿ ಅಂತ ನೀವು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡ್ತೀನಿ, ನಿಮ್ಮ ಎದುರುಗಡೆನೇ ತೋರಿಸ್ತೀನಿ, ವೀಡಿಯೋ ಮಾಡಿ ಅಂತಲೇ ಹೇಳ್ತೀನಿ. ಮಾಡೋರು ಮಾಡ್ತಾನೂ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಪಾಪ ಸಂಖ್ಯೆ ಕಡಿಮೆ ಇರ್ಬೋದು. ನೀವು ಹೇಳ್ತೀರಲ್ಲ ಪ್ರತಿ ಏನೋ ಬೂತ್ ಮಟ್ಟದಲ್ಲಿ 5-5 ಜನ ಬರಬೇಕು, 1500 ಜನ ಬರಬೇಕು ಅಂತ. ಅದಕ್ಕೆ ಬೇರೆ ದಾರಿ ಇದೆ. ಅದಕ್ಕೆ
ಸಂಘಟನೆ ನೀವು ನಿಂತ್ಕೊಬೇಕು, ನೀವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಅದು ಕಂಟ್ರೋಲ್ ಮಾಡದೆ ಬಿಟ್ಟರೆ ಪಾಪ ಒಂದೆರಡು ದಿನ ಮಾಡ್ತಾರೆ, ಅವ್ರದ್ದು ಭಾಳ ಅವ್ರವ್ರದ್ದೇ ಅಂತ ವೈಯಕ್ತಿಕ ಸಮಸ್ಯೆಗಳಿರುತ್ತೆ ಅಲ್ವಾ. ನಾನೆಲ್ಲೋ ದುಡಿತಾ ಇದ್ದೀನಿ, ನಂದೊಂದು ಸಮಸ್ಯೆಗಳಿದೆ, ಅವ್ರದ್ದು ಒಂದು ಅದೇ ಥರ ಸಮಸ್ಯೆಗಳಿರುತ್ತೆ. ಓಕೆ, ಇವಾಗ ನಾನು ಅದನ್ನು ಬಿಟ್ಬಿಡ್ತೀನಿ, ಸಾಕು. ನನಗೆ ಯಾರೋ ಒಬ್ರು ಕೇಳ್ರಲ್ಲ ರೀ, ಅಟ್ಲೀಸ್ಟ್ ದೇವರೆಲ್ಲ ಕೊಟ್ಟಿದ್ದಾನೆ, ಅವ್ರು ಕಂಪ್ಲೀಟಾಗಿ ಬರ್ಬೋದಲ್ಲ, ಬೇರೆಯವ್ರಿಗೆ ಕೇಳ್ತಿರಲ್ಲ, ನಾನು ಬೇರೆಯವ್ರಿಗೆ ಕೇಳೋದು ಬಿಟ್ಬಿಡ್ತೀನಿ ಇನ್ಮೇಲೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಏನು ಮಾಡ್ಬೋದು. ನಾನು ಪ್ರತಿಯೊಂದು ಮತ್ತೆ ಮಾಡ್ತೀನಿ ಬೇಕಾದ್ರೆ, ಮತ್ತೆ ಸೋಷಿಯಲ್ ಮೀಡಿಯಲ್ಲಿ ಪೇಜಸ್ಗಳು ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಎಲ್ಲ ಪೇಜಸ್ಸು ಮಾಡ್ತೀನಿ ನಾನು ಇವಾಗ, ರಿಕ್ವೆಸ್ಟು ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ಬೋದು ಹೇಳಿ, ಮತ್ತೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಮತ್ತೆ ರಿಕ್ವೆಸ್ಟ್ ಡೈಲಿ ಮಾಡ್ತಾನೆ ಇರಬೇಕಾ, ಯಾವ ಥರ ಅಂತ ನಾನು ಅಲ್ಲ ಅದನ್ನೇ ಹೇಳಿ ಸರ್, ಡೈಲಿ ಆಕ್ಟಿವ್ ಆಗಿ ನಿಮ್ಮ ಆಲೋಚನೆ ಏನು ಅನ್ನೋದನ್ನ. ಅದೇ ನಾನು ಇದನ್ನೇ ಹೇಳ್ತಾ ಇರಬೇಕು. ನಿಮ್ಮ ಆಲೋಚನೆ ಏನಾಯ್ತು ಹೌದು ಹೇಳಲೇಬೇಕು. ಅಲ್ಲ ಹೇಳ್ತೀನಿ ನಾನು ಇವಾಗ. ಓಕೆ, ಡೈಲಿ ನಾನು ಇವಾಗ 2% ತಲುಪಿದೆ ಈಗ. ಅಲ್ಲ ಆಚೆಗೆ ನಿಮ್ದು ಪ್ರಜಾಕೀಯ ಪಕ್ಷದ ಹೆಸರು ಗೊತ್ತು ಬಿಟ್ರೆ ನಿಮ್ಮ ಆಲೋಚನೆ ಏನು ಅಂತ ಜನ ಗೊತ್ತೇ ಇಲ್ವಲ್ಲ. ಆಲೋಚನೆ ಏನು ಗೊತ್ತಾ ಅಂದ್ರೆ ಹೇಳಿ, ಆಲೋಚನೆ ಯಾಕೆ ಗೊತ್ತಾ ಇದಾಗ್ತಾ ಇಲ್ಲ. ನಾನು ಮಾಡ್ತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವು ಸ್ವಲ್ಪ ಮಾಡಿ ಅಂದ್ರೆ ನಿಮ್ಗೆ ಆಲೋಚನೆ ತಲುಪಲ್ಲ ನಿಮ್ಗೆ. ಅದು ಸಿಂಪಲ್, ಅದು ಬಿಡಿ, ಅದು ಸತ್ಯ, ಅದು ಬಿಟ್ಬಿಡಿ. ಓಕೆ, ಇವಾಗ ನಾನು ಹೇಳೋ ಥರನೇ ಮಾಡ್ತೀನಿ. ಇವಾಗ ಡೈಲಿ ನಾನು ಬೆಳಿಗ್ಗೆ ಎದ್ದು ಒಂದು 10-10:30 ಅಥವಾ ಯಾವಾಗ ಮಧ್ಯದಲ್ಲಿ ಫ್ರೀ ಆಗುತ್ತೋ ನಾನು ಫ್ರೀನೇ ಮಾಡ್ಕೊಂಡ್ಬಿಡ್ತೀನಿ ಇನ್ಮೇಲೆ. ಎವ್ರಿ ಡೇ ಪ್ರತಿ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ತೀರ್ಥಹಳ್ಳಿ ಜನಕ್ಕೆ, ಈಗ ಇನ್ಯಾವುದೋ ಕುಮಟಾ ಜನಕ್ಕೆ, ಇನ್ನೇನೋ ಮೈಸೂರು ಜನಕ್ಕೆ, ಮಂಡ್ಯ ಜನಕ್ಕೆ, ಹಾಸನ, ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಎವ್ರಿ ಡೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೊಂದು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಎವ್ರಿ ಡೇ. ನೋಡಿ, ಇದು ಐಡಿಯಾಲಜಿ ತಲುಪಿಸಿ, ಇದು ಐಡಿಯಾಲಜಿ ತಲುಪಿಸಿ ಅಂತ. ಇದಿಷ್ಟು ಬಿಟ್ಟರೆ ಇನ್ನೇನು ಮಾಡ್ಬೋದು? ಇದು ಸಾಕಾಗತ್ತಾ? ಇನ್ನೂ ಏನಾರ ಮಾಡಬೇಕಾ? ಇಲ್ಲ ಬದ್ರು, ಅಂದ್ರೆ ಒಂದು ಹಂತಕ್ಕೆ ಇದೇನೋ ಪ್ರಯೋಗ ಯಶಸ್ವಿ ಆಯ್ತು ಅಂತಾದ್ರೆ ನಾನು ಹೇಳ್ತಾ ಇರೋದು, ಒಂದಷ್ಟು ಜನ ಬಂದ್ರು, ಅಲ್ಲ ಇಷ್ಟು ಸಾಕಾಗತ್ತೆ ಅಂತ ನಿಮ್ಗೆ ಅನ್ಸಲ್ಲ? ಸಾಕಾಗಲ್ಲ, ಯಾವ ಕಾರಣ ಅಲ್ಲ. ನೆಕ್ಸ್ಟ್ ಹೇಳಿ ಏನು ಮಾಡಿ ಅಂದ್ರೆ ನೀವು ಹೇಳ್ತಿರೋದು 10,000 ಕೋಟಿ ತಂದು ಮನೆಯಿಂದ ಹಾಕಿ, ನೀವು ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ನಮ್ಮದು ಎಲ್ಲ ದೇಶ ರೀ, ನಂದೊಬ್ಬಂದೇ ಅಲ್ಲ ಇದು, ನಿಮ್ಮದು ದೇಶನೇ, ನಿಮ್ಮ ಮಕ್ಕಳ ಫ್ಯೂಚರ್ ಇದು. ನೀವು ಹೇಳ್ಬೋದು, ನಾನು ನೀವೆಲ್ಲಿ ನೋಡ್ಬಿಟ್ಟು ಬರೀ ಸೋಷಿಯಲ್ ಮೀಡಿಯಲ್ಲಿ ಇದ್ದೀರಾ ಅಥವಾ TV ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬೋದು ನಾನು. ಅಥವಾ BJP ಚೆನ್ನಾಗಿ ಮಾಡ್ತೀಯಾ, ಎಲ್ಲರೂ ಒಕ್ಕೊರಲಿಂದ ಅವ್ರಿಗೆ ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ, ಮಾಡಿ ಸಪೋರ್ಟ್ ಮಾಡಿ. ನನಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಈಗ ನಾನು ಗೆಲ್ಬೋದು, ನನಗೆ ನಾಳೆ ಜನ ಗೆಲ್ಬೇಕಾಗಿರೋದು ಮುಖ್ಯವಾಗಬೇಕಾಗಿರೋದು. ಸೊ ಆ ದಾರಿಗೆ ಹೋಗಲ್ಲ ನಾನು.